ಆತ್ಮೀಯರೆಲ್ಲರಿಗೂ ಮತ್ತೊಮ್ಮೆ ಯೇಸು ಕ್ರಿಸ್ತರ ನಾಮದಲ್ಲಿ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ಇವತ್ತು ಒಂದು ವಿಷಯವನ್ನು ಕುರಿತು ನಾವು ಆಲೋಚನೆ ಮಾಡೋಣ. ದಾನಿಯೇಲನು ಬಹುಪ್ರಿಯನು ಯಾಕೆ ಆದನು? ದಾನಿಯೇಲನು ಬಹುಪ್ರಿಯನು ಯಾಕೆ ಆದನು? ದೇವರು ಬರೆಸಿರುವಂತಹ 66 ಪುಸ್ತಕಗಳಲ್ಲಿ ಪ್ರತಿಯೊಬ್ಬರ ಚರಿತ್ರೆಯನ್ನು ದೇವರು ಬರೆಸಿದ್ದಾರೆ. ಅದರಲ್ಲಿ ನಮ್ಮ ಜೀವನಕ್ಕೆ ಬಹಳ ಪ್ರಾಮುಖ್ಯವಾಗಿ ಇರುವಂಥ ವಿಷಯಗಳನ್ನು ದೇವರು ಬರೆಸಿಕೊಟ್ಟಿದ್ದಾರೆ. ಅದಕ್ಕೆ ದೇವರು ಸತ್ಯವೇದವನ್ನು ಬರೆಸಿ ಅವರ ಒಂದು ಪ್ರಾಣ ತ್ಯಾಗದ ಮೂಲಕವಾಗಿ ಈ 66 ಪುಸ್ತಕಗಳನ್ನು ದೇವರು ಬರೆಸಿ ನಮಗೆ ಕೊಟ್ಟಿದ್ದಾರೆ. ಈ ಒಂದು ಸತ್ಯವೇದವನ್ನು ನಾವು ಪ್ರತಿದಿನವೂ ಕೂಡ ಅಭ್ಯಾಸ ಮಾಡಬೇಕು, ಅದನ್ನು ಓದಿಕೊಂಡು ತಿಳಿದುಕೊಳ್ಳಬೇಕು, ಭಕ್ತರ ಜೀವನ ಚರಿತ್ರೆಯನ್ನು. ಇದರಲ್ಲಿ ಇರುವಂತಹ ಪ್ರತಿಯೊಂದು ಮಾತು ಕೂಡ ನಾವು ಓದುವಾಗ, ಅದನ್ನು ಅರ್ಥೈಸಿಕೊಳ್ಳುವಾಗ ಒಬ್ಬೊಬ್ಬರ ಜೀವನ ಒಂದೊಂದು ಪಾಠವನ್ನು ನಮಗೆ ಕಲಿಸಿಕೊಡುತ್ತೆ. ಒಬ್ಬೊಬ್ಬರ ಜೀವನ ಒಂದೊಂದು ಪಾಠವನ್ನು ನಮಗೆ ಕಲಿಸಿಕೊಡುತ್ತೆ. ನೋಡಿ, ಪೇತ್ರನು ಬರೆದ ಮೊದಲನೇ ಪತ್ರಿಕೆ 1ನೇ ಅಧ್ಯಾಯ 12ನೇ ವಚನದಲ್ಲಿ, ಪೇತ್ರನು ಬರೆದ ಮೊದಲನೇ ಪತ್ರಿಕೆ 1ನೇ ಅಧ್ಯಾಯ 12ನೇ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ. ಈ ಸಂಗತಿಗಳನ್ನು ತಿಳಿಸುವುದರಲ್ಲಿ ತಮಗೋಸ್ಕರವಲ್ಲ, ನಿಮಗೋಸ್ಕರವೇ ಸೇವೆ ಮಾಡುವವರಾಗಿದ್ದೇವೆಂಬ ಅವರಿಗೆ ಪ್ರಕಟವಾಯಿತು. ಈ ಸಂಗತಿಗಳನ್ನು ಮುಂತಿಳಿಸುವುದರಲ್ಲಿ ತಮಗೋಸ್ಕರವಲ್ಲ, ನಿಮಗೋಸ್ಕರವೇ ಸೇವೆ ಮಾಡುವವರಾಗಿದ್ದೇವೆಂಬುದು ಅವರಿಗೆ ಪ್ರಕಟವಾಗಿತ್ತು. ಭಕ್ತರ ಜೀವನ ಆಗಿರ್ಬೋದು, ಅಪೊಸ್ತಲರ ಜೀವಿತವಾಗಿರ್ಬೋದು, ಇವರೆಲ್ಲರ ಒಂದು ಜೀವನ ಚರಿತ್ರೆ ಇದೆಯಲ್ಲ, ಇದೆಲ್ಲವೂ ಕೂಡ ಯಾರಿಗಾಗಿ ಬರೆಸಿಕೊಟ್ಟಿದ್ದಾರೆ? ಇವರ ಸೇವೆಯೆಲ್ಲ ಯಾರಿಗಾಗಿ ಅಂದಾಗ ಅವರಿಗಾಗಿ ಅಲ್ಲ ಅಂತೆ. ಯಾರಿಗಾಗಿ? ನಮಗೋಸ್ಕರ, ನಮಗಾಗಿ ಸೇವೆಯನ್ನು ಅವರು ತಿಳಿಸಿಕೊಡೋದಕ್ಕಾಗಿ ಅದನ್ನೆಲ್ಲ ಪ್ರಕಟಪಡಿಸಿದ್ದಾರೆ. ಅಂದರೆ ಅವರ ಜೀವನವು, ಆ ಭಕ್ತರ ಎಲ್ಲರ ಜೀವನವು ಯಾರಿಗೆ ಮಾದರಿಯಾಗಿರಬೇಕು? ನಮಗೆ ಮಾದರಿಯಾಗಿರಬೇಕು ಎಂಬುದಾಗಿ ಬರೆಸಿ ದೇವರು ಸತ್ಯವೇದವನ್ನು ನಮಗೆ ಕೊಟ್ಟಿದ್ದಾರೆ. ಅದರಲ್ಲಿ ನಾವು ಆಲೋಚನೆ ಮಾಡುತ್ತಿರುವಂಥದ್ದೇನು? ದಾನಿಯೇಲನನ್ನು ಕುರಿತು. ದಾನಿಯೇಲನು ಬಹುಪ್ರಿಯನು ಅಂತ ಹೇಳಿ ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ. ಸತ್ಯವೇದದಲ್ಲಿ ಪ್ರತಿಯೊಬ್ಬರಿಗೆ ಒಂದೊಂದು ರೀತಿಯಾದಂತಹ ಹೇಳಿಕೆಗಳನ್ನು ದೇವರು ಕೊಟ್ಟಿದ್ದಾರೆ. ಒಬ್ಬೊಬ್ಬರಿಗೆ ಒಂದೊಂದು ಟೈಟಲನ್ನು ಕೊಟ್ಟಿದ್ದಾರೆ. ಅಬ್ರಹಾಮನಿಗೆ ಅಬ್ರಹಾಮನು ನನ್ನ ಸ್ನೇಹಿತನು, ದಾವೀದನಿಗೆ ನಾನು ಮೆಚ್ಚುವಂಥ ಮನುಷ್ಯ ಅಂತ ಹೇಳಿ ದಾವೀದನಿಗೆ ಹೇಳ್ತಾನೆ. ಹಾಗೆ ಮೋಶೆಗೆ ನನ್ನ ಮನೆಯಲ್ಲಿ ನಂಬಿಗಸ್ತನು ಎಂಬುದಾಗಿ ಮೋಶೆ ಕುರಿತಾಗಿ ನೋಡ್ತೇವೆ. ಆದರೆ ದಾನಿಯೇಲನಿಗೆ ಮಾತ್ರ ಏನಂತ ಬರೆಯಲ್ಪಟ್ಟಿದೆ, ಆತನಿಗಾಗಿ ಏನಂತ ಬರೆಯಲ್ಪಟ್ಟಿದೆ ಅಂದಾಗ ಬಹುಪ್ರಿಯನು ಎಂಬುದಾಗಿ ಕರೆಯಲ್ಪಡ್ತಿದ್ದಾರೆ. ದಾನಿಯೇಲನ ಗ್ರಂಥ 9ನೇ ಅಧ್ಯಾಯ 23ನೇ ವಚನದಲ್ಲಿ, ದಾನಿಯೇಲನ ಗ್ರಂಥ 9ನೇ ಅಧ್ಯಾಯ 23ನೇ ವಚನದಲ್ಲಿ, ನಿನ್ನ ವಿಜ್ಞಾಪನೆಯು ಆರಂಭದಲ್ಲಿಯೇ ದೇವರ ಅಪ್ಪಣೆಯಾಯಿತು, ಅದನ್ನು ನಿನಗೆ ತಿಳಿಸಲು ಇಲ್ಲಿಗೆ ಬಂದಿದ್ದೇನೆ. ನೀನು ದೇವರಿಗೆ ಅತಿ ಪ್ರಿಯ. ಈ ದೈವೋಕ್ತಿಯನ್ನು ಯೋಚಿಸು. ಇಲ್ಲಿ ಏನಂತ ಬರೆಯಲ್ಪಟ್ಟಿದೆ ಅಂದಾಗ, ವಿಜ್ಞಾಪನೆಯ ಆರಂಭದಲ್ಲಿಯೇ ದೇವರ ಅಪ್ಪಣೆಯಾಯಿತು, ಅದನ್ನು ನಿನಗೆ ತಿಳಿಸಲು ಅಲ್ಲಿಗೆ ಬಂದಿದ್ದೇನೆ. ನೀನು ದೇವರಿಗೆ ಅತಿ ಪ್ರಿಯನು. ದೇವರಿಗೆ ಅತಿ ಪ್ರಿಯನು. ಇಲ್ಲಿ ವ್ಯತ್ಯಾಸ ನೋಡುವಾಗ ಪ್ರಿಯನಿಗೂ ಸ್ನೇಹಿತನಿಗೂ ಬಹಳ ವ್ಯತ್ಯಾಸ ಇರುತ್ತೆ. ಪ್ರಿಯನಿಗೂ ಇಷ್ಟವಾದಂಥ ವ್ಯಕ್ತಿಗೂ ಬಹಳ ವ್ಯತ್ಯಾಸ ಇರುತ್ತೆ. ನಂಬಿಗಸ್ತನಿಗೂ ಪ್ರಿಯನಿಗೂ ಬಹಳ ವ್ಯತ್ಯಾಸ ಇದೆ. ಸ್ನೇಹಿತನಿಗೂ ಪ್ರಿಯನಿಗೂ ಬಹಳ ವ್ಯತ್ಯಾಸ ಇದೆ. ಆದರೆ ದಾನಿಯೇಲನ ಕುರಿತು ಏನಂತ ಹೇಳ್ತಿದ್ದಾರೆ ಅಂದಾಗ, ನೀನು ಅತಿ ಪ್ರಿಯನು. ಅತಿ ಪ್ರಿಯನು ಅಂದರೆ ಬಹಳ ಹತ್ತಿರವಿರುವಂಥ ಸಂಬಂಧವನ್ನು ನಾವು ಇಲ್ಲಿ ನೋಡ್ತೀವಿ. ಹತ್ತಿರ ಸಂಬಂಧವನ್ನು ನಾವಿಲ್ಲಿ ನೋಡ್ತೀವಿ. ಹೊಸ ಒಡಂಬಡಿಕೆಯಲ್ಲಿ ನೋಡುವಾಗ, ಹೊಸ ಒಡಂಬಡಿಕೆಯಲ್ಲಿ ಈ ಒಂದು ಪದವನ್ನು ಯಾರಿಗೆ ಬಳಸಿದ್ದಾರೆ ಅನ್ನುವಾಗ,
ಈ ಪದವನ್ನು ಯೇಸು ಕ್ರಿಸ್ತರಿಗೆ ಬಳಸಿರುವಂಥದ್ದನ್ನು ನಾವು ನೋಡ್ತೇವೆ. ಏನಂತ, ಈತನೇ ನನ್ನ ಪ್ರಿಯ ಮಗನು ಎಂಬುದಾಗಿ ನಾವು ನೋಡ್ತೀವಿ. ಅಂದರೆ ಪ್ರಿಯ ಅಂದಾಗ ಅದು ಎಲ್ಲರಿಗೆ ಬಳಸುವಂತಹ ಪದವಲ್ಲ, ಎಲ್ಲರಿಗೂ ಉಪಯೋಗಿಸುವಂಥದ್ದಲ್ಲ. ಅದು ಪ್ರಿಯನು ಅಂದಾಗ ಅದು ಅಷ್ಟು ಹತ್ತಿರವಿರುವಂಥ ಸಂಬಂಧ ಹೊಂದಿರಬೇಕು. ಆವಾಗಲೇ ನನಗೆ ಪ್ರಿಯನು ಎಂದು ನಾವು ಕರಿತಾ ಇರ್ತೀವಿ. ದೇವರು ಕೂಡ ಕರಿತಾ ಇದ್ದಾರೆ ಹಾಗೆ, ನನಗೆ ಪ್ರಿಯನು, ನನ್ನ ಪ್ರಿಯ ಮಗನು ಎಂಬುದಾಗಿ ಯೇಸು ಕ್ರಿಸ್ತರನ್ನು ಕರೆದಿದ್ದಾರೆ. ಯೇಸು ಕ್ರಿಸ್ತನು ಯಾವ ರೀತಿ ಜೀವಿಸಿದ್ದಾರೆ, ಅಷ್ಟು ಶ್ರೇಷ್ಠವಾದಂಥ ಯೇಸು ಕ್ರಿಸ್ತರಿಗೆ ನನ್ನ ಪ್ರಿಯ ಮಗನು ಅಂತೇಳಿ ದೇವರು ಕರೆದಾಗ, ಹಳೆಯ ಒಡಂಬಡಿಕೆಯಲ್ಲಿ ದಾನಿಯೇಲನ ವಿಷಯದಲ್ಲಿ ದೇವರು ಹೇಳ್ತಿದ್ದಾರೆ, ಅತಿ ಪ್ರಿಯನು ಅಂತ ಹೇಳಿ ದಾನಿಯೇಲನನ್ನು ಕುರಿತು ಕರೀತಿದ್ದಾರೆ. ಏನು ಮಾಡಿದ್ರು ದಾನಿಯೇಲನು? ಅತಿ ಪ್ರಿಯನು ಅಂತ ಕರೀತಿದ್ದಾರೆ. ಅಂದರೆ ದಾನಿಯೇಲನು ಏನು ಮಾಡಿದ್ರು? ಏನು ಮೆಚ್ಚಿಸುವಂಥ ಕೆಲಸಗಳನ್ನು ಏನು ಮಾಡಿದರು? ಆತನು ದೇವರಿಗೆ ಎಷ್ಟು ಮೆಚ್ಚುಗೆಯಾದ ಕೆಲಸವನ್ನು ಏನು ಮಾಡಿದ್ದಾನೆ, ಯಾವ ರೀತಿ ಜೀವಿಸಿದ್ದಾನೆ ಎನ್ನುವಂಥದ್ದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕಿಲ್ಲಿ. ದೇವರು ಇಲ್ಲಿ ನನಗೆ ಅತಿ ಪ್ರಿಯನು ಎಂಬುದಾಗಿ ಕರೆಯುವಾಗ ದಾನಿಯೇಲನು ಯಾವ ರೀತಿ ಅತಿ ಪ್ರಿಯನಾಗಿದ್ದಾನೆ ಎನ್ನುವಂಥದ್ದನ್ನು ನಾವು ಆಲೋಚನೆ ಮಾಡಬೇಕು. ಇಲ್ಲಿ ದಾನಿಯೇಲನ ಗ್ರಂಥ 10ನೇ ಅಧ್ಯಾಯ 11ನೇ ವಚನದಲ್ಲಿ ನೋಡುವಾಗ, ಆಗ ಅವನು ನನಗೆ, ದಾನಿಯೇಲನೇ, ಅತಿ ಪ್ರಿಯನೇ, ನಾನು ನುಡಿಯುವ ಮಾತುಗಳನ್ನು ಗ್ರಹಿಸು. ಸಾಕಮ್ಮ. ಇಲ್ಲಿ ದಾನಿಯೇಲನ ಪುಸ್ತಕದಲ್ಲಿ ಒಂದು ಬಾರಿ ಅಲ್ಲ, 3 ಬಾರಿ ನಾವಿಲ್ಲಿ ನೋಡ್ತೀವಿ ಅತಿ ಪ್ರಿಯನು ಎಂಬುದಾಗಿ. 9ನೇ ಅಧ್ಯಾಯ 23ನೇ ವಚನದಲ್ಲಿ, 10ನೇ ಅಧ್ಯಾಯ 11ನೇ ವಚನದಲ್ಲಿ ಹಾಗೂ 10ನೇ ಅಧ್ಯಾಯ 19ನೇ ವಚನದಲ್ಲಿ, ಈ 3 ಜಾಗದಲ್ಲಿ ಅತಿ ಪ್ರಿಯನೇ ಎಂಬುದಾಗಿ ದೇವರು ದಾನಿಯೇಲನನ್ನು ಕರೆಯುವುದನ್ನು ನಾವು ನೋಡ್ತೇವೆ. ಇಷ್ಟೊಂದು ಯಾಕೆ ಆತನನ್ನು ಅತಿ ಪ್ರಿಯನೇ ಎಂದು ದೇವರು ಕರೀತಾ ಇದ್ದಾರೆ? ಇಷ್ಟಕ್ಕೂ ಪ್ರಿಯನು ಎಂದು ದೇವರು ಎಷ್ಟು ಸಾರಿ ಕರೀತಿದ್ದಾರಲ್ವ, ಯಾಕೆ ಅಷ್ಟೊಂದು ಸಾರಿ ದೇವರು ಆತನನ್ನು ಕರೀತಿದ್ದಾರೆ? ಕಾರಣಗಳೇನು? ಇವತ್ತು ನಾವು ಆಲೋಚನೆ ಮಾಡೋಣ, ಏನೋ ಆ ಕಾರಣಗಳು. ನಾವು ಆತನ ಜೀವನವನ್ನು ಒಂದು 5 ಪಾಯಿಂಟ್ಸ್ ಆಗಿ ನಾವು ತಿಳಿದುಕೊಳ್ಳೋಣ. ಮೊದಲನೇದಾಗಿ, ಆತನು ದೇವರ ಮೇಲೆ ಇಟ್ಟಿರುವಂಥ ಅಪಾರವಾದ ನಂಬಿಕೆ. ದಾನಿಯೇಲನ ಗ್ರಂಥ 6ನೇ ಅಧ್ಯಾಯ 10ನೇ ವಚನದಲ್ಲಿ ನೋಡುವಾಗ ಅಲ್ಲಿ ಒಂದು ಆಜ್ಞೆ ಎನ್ನುವಂಥದ್ದಾಗುತ್ತೆ. ಇಲ್ಲಿ ದಾನಿಯೇಲನ ಗ್ರಂಥ 6ನೇ ಅಧ್ಯಾಯ 10ನೇ ವಚನದಲ್ಲಿ, ಶಾಸನಕ್ಕೆ ರುಜುವಾದದ್ದು ದಾನಿಯೇಲನಿಗೆ ತಿಳಿದಾಗ ಅವನು ತನ್ನ ಮನೆಗೆ ಹೋಗಿ ಯೆರೂಸಲೇಮಿನ ಕಡೆಗೆ ಕದವಿಲ್ಲದ ಕಿಟಕಿಯುಳ್ಳವುಗಳ ತನ್ನ ಮಹಡಿಯ ಕೋಣೆಯಲ್ಲಿ ಯಥಾಪ್ರಕಾರ ದಿನಕ್ಕೆ 3 ಆವರ್ತಿ ಮೊಣಕಾಲೂರಿ ತನ್ನ ದೇವರಿಗೆ ಪ್ರಾರ್ಥನೆ ಮಾಡಿ ಸ್ತೋತ್ರ ಸಲ್ಲಿಸಿದ್ದನು. ನೋಡಿ, ಇಲ್ಲಿ ದೇವರ ಮೇಲೆ ಅಪಾರವಾದ ನಂಬಿಕೆ ದಾನಿಯೇಲನಿಗಿದೆ. ಇಲ್ಲಿ ಏನಾಗುತ್ತಂದರೆ, ದಾನಿಯೇಲನ ಮೇಲೆ ಅನೇಕ ಜನರು ಏನು ಮಾಡ್ತಾರೆ ಅಂದರೆ, ತಪ್ಪು ಹೊರಿಸಬೇಕು, ಆತನನ್ನು ಹೇಗಾದರೂ ಮಾಡಿ ರಾಜನಿಗೆ ಒಂದು ದಾನಿಯೇಲನ ಬಗ್ಗೆ ಕೆಟ್ಟದಾಗಿ ಹೇಳಿ ಹೇಗಾದರೂ ಮಾಡಿ ಇವನನ್ನು ಸಾಯಿಸಿ ಬಿಡಬೇಕು, ಇವನನ್ನು ಇಲ್ಲದಂತೆ ಮಾಡಬೇಕೆಂದು ಅನೇಕರು ಏನು ಮಾಡ್ತಾರೆ ಅಂದರೆ ಆತನ ಮೇಲೆ ನಿಂದನೆಗಳನ್ನು ಹಾಕಿ ಆತನನ್ನು ಕೊಲ್ಲುವುದಕ್ಕೆ ಪ್ರಯತ್ನ ಮಾಡ್ತಾರೆ. ಆದರೆ ದಾನಿಯೇಲನು ಏನು ಮಾಡ್ತಾನೆ ಅಂದರೆ, ಪ್ರತಿದಿನವೂ ಕೂಡ ಏನು ಮಾಡ್ತಾನೆ, ದಾನಿಯೇಲನಿಗೆ ತಿಳಿದಾಗ ಅವನು ತನ್ನ ಮನೆಗೆ ಹೋಗಿ, ಇಲ್ಲಿ ಶಾಸನಕ್ಕೆ ರುಜುವಾದದ್ದು ದಾನಿಯೇಲನಿಗೆ ತಿಳಿದಾಗ ಆತನು ತನ್ನ ಮನೆಗೆ ಹೋಗಿ ಯೆರೂಸಲೇಮಿನ ಕಡೆಗೆ ಕದವಿಲ್ಲದ ಕಿಟಕಿಗುಳ್ಳ ತನ್ನ ಮಹಡಿಯ ಕೋಣೆಯಲ್ಲಿ ಯಥಾಪ್ರಕಾರ ದಿನಕ್ಕೆ 3 ಹೊತ್ತಿ ಮೊಣಕಾಲೂರಿ ತನ್ನ ದೇವರಿಗೆ ಪ್ರಾರ್ಥನೆ ಮಾಡಿ ಸ್ತೋತ್ರಗಳನ್ನು ಸಲ್ಲಿಸಿದನು. ಇಲ್ಲಿ ರಾಜಾಜ್ಞೆ ಆಗಿದೆ. ಏನಂತಾಗಿದೆ ರಾಜಾಜ್ಞೆ? 6, 7, 8 ವಚನಗಳಲ್ಲಿ ಓದುವಾಗ ರಾಜಾಜ್ಞೆ ಏನಂತಾಗಿದೆ? ರಾಜನಿಗೆ ದಾನಿಯೇಲನ ಮೇಲೆ
ಒಂದು ನಿಂದನೆಗಳನ್ನು ಹಾಕ್ತಾರೆ. ಯಾರು? ದಾನಿಯೇಲನಂದರೆ ಇಡಿಸದ ಜನರು ಏನು ಮಾಡ್ತಾರೆ ಅಂದರೆ, ಕೇಡನ್ನು ಬಯಸುವಂಥ ಜನರು ದಾನಿಯೇಲನ ಮೇಲೆ ಕೆಲವೊಂದು ರಾಜರಿಗೆ ಒಂದು ಮಾತನ್ನು ಹೇಳ್ತಾರೆ. ಏನಂದರೆ, ನೋಡಿ ರಾಜರೇ, ನಿಮಗೆ ಮಾತ್ರ ಎಲ್ಲವನ್ನು ಹೇಳಿಕೊಳ್ಳಬೇಕು, ಏನಿದ್ರೂ ನಿಮಗೆ ಹೇಳಿಕೊಳ್ಳಬೇಕು, ನೀವೇ ಆ ಸಮಸ್ಯೆಗಳನ್ನು ಬಗೆಹರಿಸಬೇಕು, ಎಲ್ಲರೂ ಕೂಡ ನಿಮಗೆ ಪ್ರಾರ್ಥನೆ ಮಾಡಬೇಕು, ಏನಾದರೂ ಸಮಸ್ಯೆಗಳಿದ್ದಾಗ ನಿಮಗೆ ಕೇಳಿಕೊಳ್ಳಬೇಕು, ನೀವು ಅವರಿಗೆ ಪರಿಹಾರ ಕೊಡಬೇಕು. ಆದರೆ ಇಲ್ಲಿ ತಮ್ಮ ತಮ್ಮ ದೇವರಿಗೆ ಪ್ರಾರ್ಥನೆ ಮಾಡಿಕೊಳ್ಳುತ್ತಿದ್ದಾರೆ ಅಂತ ಹೇಳಿ ದಾನಿಯೇಲನನ್ನು ಕುರಿತು ಇಲ್ಲಿ ರಾಜನಿಗೆ ಹೇಳಿದಾಗ, ರಾಜನೇ ಏನು ಮಾಡ್ತಾನೆ? ಈಗ ರಾಜನೇ ಏನು ಮಾಡ್ತಾನೆ ಅಂದರೆ ಆಜ್ಞೆಯನ್ನು ಘೋಷಿಸ್ತಾನೆ. ಏನಂತ? ನನಗೆ ನಮಸ್ಕಾರ ಮಾಡಿದವರು, ವಿಗ್ರಹಕ್ಕೆ ನಮಸ್ಕಾರ ಮಾಡದವರು ಏನಾಗ್ತಾರೆ? ಸಿಂಹಗಳ ಗವಿಗೆ ಹಾಕಲ್ಪಡ್ತಾರೆ ಎನ್ನುವಂಥ ರಾಜಾಜ್ಞೆಯನ್ನು, ಒಂದು ಕಾನೂನನ್ನು ತೆಗೆದುಕೊಂಡು ಬರ್ತಾರೆ. ಆಗ ದಾನಿಯೇಲನು ಅದಕ್ಕೆ ಏನು ಮಾಡಿದ್ರು? ದಾನಿಯೇಲನು ಅದಕ್ಕೆ ಭಯಪಟ್ಟು, ಈಗ ನಾನು ಸತ್ತೋಗ್ಬಿಡ್ತೀನಿ, ಸಿಂಹಗಳ ಬಾಯಿಗೆ ನಾನು ಬಲಿ ಆಗಿಬಿಡ್ತೀನಿ ಅಂಥೇಳಿ ದಾನಿಯೇಲನು ಏನಾದರೂ ಭಯಪಟ್ರ ಅಂದಾಗ, ಇಲ್ಲ, ಭಯಪಡಲಿಲ್ಲ. ಮತ್ತೆ ಏನು ಮಾಡಿದ್ರು? ಪ್ರಾರ್ಥನೆ ಮಾಡ್ತಾಯಿದ್ರು. ಪ್ರತಿದಿನ 3 ಹೊತ್ತು ಮೊಣಕಾಲೂರಿ ತಂದೆಯಾದ ದೇವರಿಗೆ ಪ್ರಾರ್ಥನೆಯನ್ನು ಮಾಡೋದನ್ನು ಮಾತ್ರ ನಿಲ್ಲಿಸಲಿಲ್ಲ. ಇಷ್ಟು ಹೇಳಿದ್ರು ಕೂಡ ನೀನು ಪ್ರಾರ್ಥನೆ ಮಾಡೋದನ್ನು ನಿಲ್ಲಿಸೋದಿಲ್ವಾ, ವಿಗ್ರಹಕ್ಕೆ ನಮಸ್ಕಾರ ಮಾಡೋದಿಲ್ವಾ ಅಂತೇಳಿ ಮತ್ತೆ ಏನು ಮಾಡಿದ್ರು? ಸಿಂಹಗಳ ಗುಹೆಗೆ ದಾನಿಯೇಲನನ್ನು ಹಾಕಿದ್ರು. ಆಗ ದಾನಿಯೇಲನು ಅಲ್ಲಿ ಕೂಡ ಏನು ಮಾಡ್ತಾನೆ ಅಂದಾಗ, ಅಲ್ಲಿ ಕೂಡ ಪ್ರಾರ್ಥನೆಯನ್ನು ಮಾಡ್ತಾನೆ ದೇವರಿಗೆ. ಪ್ರಾರ್ಥನೆಯನ್ನು ಮಾಡಿದಾಗ ಅಲ್ಲಿ ಏನಾಗುತ್ತೆ? ಇವರೇನೋ ಏನೋ ಅಂದ್ಕೊಂಡು ಸಿಂಹಗಳ ಗುಹೆಗೆ ಹಾಕ್ಬಿಟ್ರೆ ಇನ್ನು ಇವನ ಗತಿ ಆಗೋಗ್ಬಿಡ್ತು ಅಂತೇಳಿ ಇವರು ತಿಳ್ಕೊಂಡಿರ್ಬೋದು. ಆದರೆ ದಾನಿಯೇಲನ ಜೊತೆ ಯಾರಿದ್ದಾರೆ ಅಂದಾಗ, ತಂದೆಯಾದ ಸರ್ವಶಕ್ತನಾದಂಥ ದೇವರು ದಾನಿಯೇಲನ ಜೊತೆ ಇದ್ದಾರೆ. ದಾನಿಯೇಲನ ಜೊತೆ ಯಾಕೆ ದಾನಿಯೇಲನ ಜೊತೆ ಇದ್ದಾರೆ ಅಂದಾಗ, ದಾನಿಯೇಲನು ಏನು ಮಾಡ್ತಿದ್ದಾನೆ ಅಂದರೆ, ಪ್ರತಿದಿನವೂ 3 ಹೊತ್ತು ದೇವರಿಗೆ ಪ್ರಾರ್ಥನೆ ಮಾಡ್ತಿದ್ದಾನೆ. ಎಲ್ಲ ವಿಜ್ಞಾಪನೆಗಳನ್ನು, ಎಲ್ಲ ಮೊರೆಗಳನ್ನು ದೇವರಿಗೆ ಹೇಳ್ಕೊಳ್ತಿದ್ದಾನೆ. ಪ್ರತಿಯೊಂದು ವಿಷಯವನ್ನು ದೇವರೊಟ್ಟಿಗೆ ಶೇರ್ ಮಾಡ್ತಿದ್ದಾನೆ. ನೋಡಿ, ಇಲ್ಲಿ ಲೋಕದಲ್ಲಿ ಇರುವಂಥವ್ರು ಏನಾದರೂ ನಿಮಗೆ, ನೀವು ಇದನ್ನು ಮಾಡಿದರೆ, ಪ್ರಾರ್ಥನೆ ಕೂಟಗಳನ್ನು ಮಾಡಿದರೆ, ಅಥವಾ ನಿಮ್ಮ ವೈಯಕ್ತಿಕವಾಗಿ ನೀವು ಪ್ರಾರ್ಥನೆಗಳನ್ನು ಮಾಡಿದರೆ ನಿಮ್ಮನ್ನು ಕೊಂದು ಹಾಕ್ತೀವಿ, ನಿಮ್ಮನ್ನು ಶಿಕ್ಷಿಸ್ತೀವಿ, ನಿಮ್ಮನ್ನು ಜೈಲಿಗೆ ಹಾಕ್ತೀವಿ ಅಂದಾಗ ಬಹಳ ಜನ ಏನು ಮಾಡ್ತಾರೆ ಅಂದರೆ, ಕ್ರೈಸ್ತವರು ಹಿಂಜರಿತಾರೆ, ವಿಶ್ವಾಸದಿಂದ ತೊಲಗಿ ಹೋಗ್ತಾರೆ. ಅಂಥ ಒಂದು ಸಂಘಟನೆಗಳನ್ನು ನಾವು ಭಾಳ ಜೀವಿತಗಳಲ್ಲಿ ನಾವು ನೋಡಿದ್ದೀವಿ. ಮೊದಲನೇದಾಗಿ ಯೇಸು ಕ್ರಿಸ್ತನನ್ನು ನಂಬಿಕೊಂಡಿರ್ತಾರೆ, ಒಂದು 4-5 ವರ್ಷಗಳು ಚೆನ್ನಾಗಿರುತ್ತೆ. ಇಂಥ ಒಂದು ಸಂಘಟನೆಗಳು ನಡೆದಾಗ ಏನಾಗ್ತಾರೆ ಅಂದರೆ, ಅದಕ್ಕೆ ದೇವರು ಬೇಡ, ಏನು ಬೇಡ, ನಾವು ನೆಮ್ಮದಿಯಾಗಿದ್ದರೆ ಸಾಕು, ಬದುಕುಳಿದ್ರೆ ಸಾಕು ಅಂತ ಅಂದ್ಕೊಂಡು ದೇವರನ್ನು ಅಲ್ಲಗೆಯ್ದು ದೇವರನ್ನು ಮರೆತು ಹೋಗಿ ಸಾಮಾನ್ಯವಾದಂಥ ಜೀವನವನ್ನು ಜೀವಿಸುವಂಥದ್ದನ್ನು ನಾವು ನೋಡ್ತೀವಿ. ಅನೇಕ ಉದಾಹರಣೆಗಳು ಇವೆ. ಮೊದಲನೇದಾಗಿ ಯೇಸು ಕ್ರಿಸ್ತರನ್ನು ನಂಬಿಕೊಂಡು ಭಕ್ತಿಯಾಗಿ ಜೀವಿಸ್ತಾ ಇರ್ತಾರೆ. ಆದರೆ ಕೆಲವೊಂದು ಪರಿಸ್ಥಿತಿಗಳು, ಕೆಲವೊಂದು ಹಿಂಸೆಗಳು ಬಂದಾಗ ಭಕ್ತಿಯಿಂದ ತೊಲಗಿ ಹೋಗುವಂಥದ್ದನ್ನು ನಾವು ನೋಡ್ತೀವಿ. ಇಲ್ಲಿ ದಾನಿಯೇಲನಿಗೆ ಏನಾಗ್ತಿದೆ ಅಂದಾಗ, ಸಿಂಹಗಳ ಗುಹೆಗೆ ಹಾಕಿದ್ದಾರೆ. ಅಲ್ಲಿ ಸಿಂಹಗಳಿದೆ. ಎಂಥ ಸಿಂಹಗಳವು? ಹಸಿವಿನಿಂದ ಇದ್ದಂಥ ಸಿಂಹಗಳು. ಆ ಗುಹೆಯಲ್ಲಿ ಒಬ್ಬ ವ್ಯಕ್ತಿ ಇದ್ದಾಗ ಸಿಂಹಗಳು ಹಸಿವಿನಿಂದ ಕಾಯ್ತಿರುವಂಥ ಅವು ಏನು ಮಾಡ್ತವೆ? ಯಾವುದು ಬಂದರೂ ಸರಿ ಏನು ಮಾಡುತ್ತೆ? ಬಾಯಿಗೆ ಹಾಕೊಂಬಿಡುತ್ತೆ. ಅಂಥದ್ರಲ್ಲಿ ದಾನಿಯೇಲನನ್ನು ಸಿಂಹದ ಗುಹೆಗೆ ಹಾಕಿದ್ರು. ಅಲ್ಲಿ
ಸಿಂಹಗಳು ಒಂದು ಚೂರು ದಾನಿಯೇಲನನ್ನು ಮುಟ್ಟಲಿಲ್ಲ. ಕಾರಣ ಏನು? ಕಾರಣ ದಾನಿಯೇಲನು ಏನಾಗಿದ್ದಾನೆ ದೇವರಿಗೆ? ದಾನಿಯೇಲನು ದೇವರಿಗೆ ಅತಿ ಪ್ರಿಯನು. ಅತಿ ಪ್ರಿಯನಾಗಿರೋದ್ರಿಂದ ಸಿಂಹಗಳು ಆತನನ್ನು ಮುಟ್ಟಲಿಲ್ಲ. ಅಂದರೆ ದಾನಿಯೇಲನು ನೋಡಿ ಎಷ್ಟು ದೇವರ ಮೇಲೆ ಭರವಸೆವಿಟ್ಟು, ದೇವರ ಮೇಲೆ ನಂಬಿಕೆ ಇಟ್ಟು, ದೇವರ ಮೇಲೆ ಎಷ್ಟು ಅಪಾರವಾದಂಥ ನಂಬಿಕೆಯನ್ನು ದಾನಿಯೇಲನು ಇಟ್ಟಿದ್ದಾನೆ. ಅದಕ್ಕೆ ದೇವರು ಅಷ್ಟು ಒಂದು ಸಾಯುವಂಥ ಪರಿಸ್ಥಿತಿ ದಾನಿಯೇಲನಿಗೆ ಬಂದರೂ ಕೂಡ ಸಿಂಹಗಳು ಆತನನ್ನು ತಿಂದು ಬಿಡ್ತಾವೆ ಅನ್ನುವಂಥದ್ದು ಆತನಿಗೆ ಗೊತ್ತಿದ್ರೂ ಕೂಡ ಆತನು ಅದಕ್ಕೆ ಭಯಪಡದೆ ತಂದೆಯಾದ ದೇವರಿಗೆ ಮಾತ್ರ ಭಯಪಟ್ಟು ಆತನ ನಂಬಿಕೆಯನ್ನು ಸಂಪೂರ್ಣವಾಗಿ ದೇವರ ಮೇಲೆ ಇಟ್ಟ. ಅಂದರೆ ಅದಕ್ಕಾಗಿ ಆತನೇನಾದ ಅಂದರೆ ದೇವರಿಗೆ ಅತಿ ಪ್ರಿಯನಾದ. ಸಮಸ್ಯೆಗಳು ಎಷ್ಟು ದೊಡ್ಡದೇ ಬಂದರೂ ಏನಾಗಿರಬೇಕು? ನಾವು ಹೇಗಿರಬೇಕು? ದೃಢವಾಗಿ ನಿಂತುಕೊಳ್ಳಬೇಕು. ದೇವರಲ್ಲಿ ದೃಢವಾಗಿ ನಿಂತುಕೊಳ್ಳಬೇಕು, ಗಟ್ಟಿಯಾಗಿ ನಿಂತುಕೊಳ್ಳಬೇಕು. ಯಾವುದೇ ಸಮಸ್ಯೆ ಬರಲಿ, ಯಾವುದೇ ಮರಣಕರವಾದಂತಹ ಸಮಸ್ಯೆ ಬರಲಿ, ಜನರು ಸಾಯಿಸಿಬಿಡ್ತೀವಿ, ಕೊಂದು ಬಿಡ್ತೀವಿ ಅಂತ ಹೇಳಿದ್ರು ನಾವು ಹೇಗೆ ನಿಂತ್ಕೋಬೇಕು? ಧೈರ್ಯದಿಂದ ನಿಂತುಕೊಳ್ಳಬೇಕು. ದಾನಿಯೇಲನಂತೆ ಕುತ್ತಿಗೆಯನ್ನು ಕಡ್ದಾಕ್ತೀವಿ ಅಂತ ಹೇಳಿದ್ರು ಕೂಡ ಸಂತೋಷವಾಗಿ ನಾವು ಸ್ವೀಕಾರ ಮಾಡಬೇಕು. ದೇವರಲ್ಲಿ ಭಯದಿಂದ ಅದನ್ನು ಮುನ್ನಡೆಸ್ಕೊಂಡು ಹೋಗಬೇಕು. ದಾನಿಯೇಲನ ನೋಡಿ, ಅದಕ್ಕೆ ಸಾವಿಗೂ ಭಯಪಡದೆ ದೇವರಿಗೆ ಭಯಪಟ್ಟು ಪ್ರಾರ್ಥನೆಗಳನ್ನು ಮಾಡ್ತಿದ್ದಾನೆ ದೇವರಿಗೆ. ಅದು ಹೇಗೆ ಮಾಡ್ತಿದ್ದಾನೆ? ಮೊಣಕಾಲೂರಿ ಪ್ರಾರ್ಥನೆ ಮಾಡ್ತಿದ್ದಾನೆ. 3 ಹೊತ್ತು, ಪ್ರತಿದಿನ 3 ಹೊತ್ತು. ನಾವು ಮಾಡ್ತೀವ 3 ಹೊತ್ತು? ದೇವರಿಗೆ ನಾವು 3 ಹೊತ್ತು ಪ್ರಾರ್ಥನೆ ಮಾಡ್ತೀವ? ನಾವು 3 ಹೊತ್ತು ಊಟ ಮಾಡ್ತೀವಿ, 3 ಹೊತ್ತು ಊಟ ಮಾಡ್ತೀವಿ, 3 ಹೊತ್ತು ಏನು ಬೇಕೋ ಅದು ಮಾಡ್ತೀವಿ, ಕುಡಿತೀವಿ. ಆದರೆ 1 ಹೊತ್ತು ಮಾತ್ರ ನಾವು ಪ್ರಾರ್ಥನೆ ಮಾಡೋದಿಲ್ಲ. ಬೇಕಿದ್ದರೆ ಹೇಳಿ, 3 ಹೊತ್ತು ಊಟ ಮಾಡ್ತೀವಿ, 3 ಹೊತ್ತು ಮೊಬೈಲ್ ನೋಡ್ಕೊಂಡು ಕೂತ್ಕೊಂಡಿರ್ತೀವಿ. ಆದರೆ ಇಲ್ಲಿ ದಾನಿಯೇಲನು ಏನು ಮಾಡ್ತಿದ್ರು? 3 ಹೊತ್ತು ಪ್ರಾರ್ಥನೆ ಮಾಡ್ತಿದ್ದಾನೆ. ನಾವು 3 ಹೊತ್ತು ಊಟ ಮಾಡ್ತೀವಿ, 3 ಹೊತ್ತು ಮೊಬೈಲ್ ನೋಡ್ತೀವಿ, ಊರು ಸುತ್ತಕ್ಕೆ ಓಡ್ಬಿಡ್ತೀವಿ. ದಾನಿಯೇಲನು ದೇವರಿಗೆ ಅತಿ ಪ್ರಿಯನು. ನಾವು ಯಾವಾಗ ಆಗ್ತೀವಿ ದೇವರಿಗೆ ಅತಿ ಪ್ರಿಯನು? ದೇವರಿಗೆ ಅತಿ ಪ್ರಿಯರು ಯಾವಾಗ ಆಗ್ತೀವಿ ನಾವು? ಎರಡನೇದಾಗಿ ದಾನಿಯೇಲನು ಯಾವ ರೀತಿ ಜೀವಿಸಿದನು? ದಾನಿಯೇಲನ ಗ್ರಂಥ 1ನೇ ಅಧ್ಯಾಯ 8ರಿಂದ 10 ವಚನಗಳು. ದಾನಿಯೇಲನು ತಾನು ರಾಜನ ಭೋಜನ ಪದಾರ್ಥಗಳನ್ನು ತಿಂದು ರಾಜನು ಕುಡಿಯುವ ದ್ರಾಕ್ಷಾರಸವನ್ನು ಕುಡಿದು ತನ್ನನ್ನು ಅಶುದ್ಧ ಮಾಡಿಕೊಳ್ಳಬಾರದೆಂದು ನಿಶ್ಚಯಿಸಿ ಕಂಚುಕಿಯರ ಅಧ್ಯಕ್ಷನಿಗೆ ನಾನು ಅಶುದ್ಧನಾಗಲಾರೆ, ಕ್ಷಮಿಸು ಎಂದು ವಿಜ್ಞಾಪಿಸಿದಾಗ ದೇವರು ಕಂಚುಕಿಯರ ಅಧ್ಯಕ್ಷನ ಮನಸ್ಸಿನಲ್ಲಿ ದಾನಿಯೇಲನ ಮೇಲೆ ಕನಿಕರವನ್ನು, ದಯೆಯನ್ನು ಹುಟ್ಟಿಸಿದನು. ಇಲ್ಲಿ ದಾನಿಯೇಲನು ತಾನು ರಾಜನ ಭೋಜನ ಪದಾರ್ಥಗಳನ್ನು ತಿಂದು ರಾಜನು ಕುಡಿಯುವ ದ್ರಾಕ್ಷಾರಸವನ್ನು ಕುಡಿದು ತನ್ನನ್ನು ಅಶುದ್ಧ ಮಾಡಿಕೊಳ್ಳಬಾರದೆಂದು ನಿಶ್ಚಯಿಸಿಕೊಂಡು, ದಾನಿಯೇಲನು ಇಲ್ಲಿ ಯಾವ ರೀತಿ ಜೀವಿಸಬೇಕೆಂದು ನಿಶ್ಚಯಿಸಿಕೊಂಡಿದ್ದಾನೆ? ಶುದ್ಧವಾದ ಜೀವನವನ್ನು ಜೀವಿಸಬೇಕೆಂದು ನಿರ್ಣಯಿಸಿಕೊಂಡು ಏನು ಮಾಡ್ತಿದ್ದಾನೆ? ದಾನಿಯೇಲನಿಗೆ ಒಂದು ಬಂಪರ್ ಆಫರ್ ಎನ್ನುವಂಥದ್ದು ದಾನಿಯೇಲನಿಗೆ ಇಲ್ಲಿ ಸಿಗ್ತಾ ಇದೆ. ಏನು? ರಾಜನು ಅನುಭವಿಸುವಂಥ ರಾಜಭೋಗವನ್ನು ದಾನಿಯೇಲನಿಗೆ ಕೊಡ್ತಾ ಇದ್ದಾರೆ. ಆತನು ತಿನ್ನುವಂಥ ತಿಂಡಿ, ಕುಡಿಯುವಂಥ ಒಂದು ದ್ರಾಕ್ಷಾರಸ, ಎಲ್ಲವನ್ನು, ಸರ್ವ ಹಕ್ಕುಗಳನ್ನು ರಾಜನು ಏನು ಅನುಭವಿಸ್ತಾನೋ ಅದನ್ನೆಲ್ಲವನ್ನು ಅನುಭವಿಸುವಂತಹ ರಾಜಭೋಗವನ್ನು ಅನುಭವಿಸುವಂತಹ ಹಕ್ಕನ್ನು
ದಾನಿಯೇಲನು ಇಲ್ಲಿ ಹೊಂದಿಕೊಳ್ತಾನೆ. ಆದರೆ ಕಂಚುಕಿಯರ ಬಳಿಯಲ್ಲಿ ಏನಂತ ವಿಜ್ಞಾಪನೆ ಮಾಡ್ಕೊಳ್ತಾ ಇದ್ದಾನೆ, ಭೋಜನ ಪದಾರ್ಥಗಳನ್ನು ನಾನು ತಿನ್ನಲಾರೆ, ಕುಡಿಯಲಾರೆ, ನಾನು ಅಶುದ್ಧ ಮಾಡ್ಕೊಳ್ಳಲಾರೆ ನನ್ನ ದೇಹವನ್ನು ಅಂತೇಳಿ ಕಂಚುಕಿಯರ ಅಧ್ಯಕ್ಷನಿಗೆ ಬೇಡ್ಕೊಳ್ತಾ ಇದ್ದಾನೆ. ಇಲ್ಲಿ ಏನಂತ ಆಗಿದೆ ಅಂದಾಗ, ರಾಜನು ತಿನ್ನುವಂಥ ಪದಾರ್ಥಗಳನ್ನು ತಿನ್ನಬೇಕು, ಇಲ್ಲಾಂದರೆ ಮರಣ ಶಿಕ್ಷೆ ಅನ್ನುವಂಥದ್ದಾಗುತ್ತೆ, ಮರಣ ಶಿಕ್ಷೆ ಅನ್ನುವಂಥದ್ದಾಗುತ್ತೆ. ಆದರೆ ಇದಕ್ಕೆ ಭಯಪಡದೆ ನಾನು ನನ್ನ ದೇಹವನ್ನು ಅಶುದ್ಧ ಮಾಡಿಕೊಳ್ಳಲಾರೆ, ನಾನು ಶುದ್ಧವಾಗಿ ಜೀವಿಸಬೇಕು ನಾನು ಅಂತೇಳಿ ಒಂದು ಒಳ್ಳೆಯ ನಿರ್ಣಯನ ತೆಗೆದುಕೊಂಡು ಬೇಡ್ಕೊಳ್ತಾ ಇದ್ದಾನೆ, ರಿಕ್ವೆಸ್ಟ್ ಮಾಡ್ತಿದ್ದಾನೆ, ನನ್ನನ್ನು ನಾನು ಅಶುದ್ಧಪಡಿಸ್ಕೊಳ್ಳಾರೆ ಇದೆಲ್ಲ ತಿಂದು ನಾನು ಅಂತೇಳಿ. ನೋಡಿ, ಸಾಮಾನ್ಯವಾಗಿ ದೊಡ್ಡ ದೊಡ್ಡ ಅಧಿಕಾರಿಗಳ ಬಳಿಯಲ್ಲಿ, CM ಬಳಿಯಲ್ಲಿ ಅಥವಾ ಪ್ರಧಾನಮಂತ್ರಿಗಳ ಬಳಿಯಲ್ಲಿ ಏನಾದರೂ ಊಟ ಮಾಡುವಂತಹ ಒಂದು ಅವಕಾಶ ಸಿಕ್ಕಿದರೆ ಅದು ಏನಂತ ಬಯಸಿ ಇದು ಮಾಡ್ತಾರೆ ಅಂದಾಗ, ಇದೊಂದು ಶ್ರೇಷ್ಠವಾದಂಥ ಭಾಗ್ಯ, ದೊಡ್ಡ ಅದೃಷ್ಟ ನಮಗೆ ಬಂದ್ಬಿಟ್ಟಿದೆ, ದೊಡ್ಡ ಅದೃಷ್ಟ ನಮಗೆ, ಏನು CM ಹತ್ರ ತಿನ್ನುವಂಥ ಒಂದು ಅವಕಾಶ ಸಿಕ್ಕಿದೆ, ಇಷ್ಟು ಅದೃಷ್ಟ ನಮಗೆ ಸಿಕ್ಕಿದೆ ಅಂತೇಳಿ ಅಂದ್ಕೊಳ್ತಿರ್ತಾರೆ ಅಲ್ವಾ. ಅಂಥ ಒಂದು ಅವಕಾಶ ದಾನಿಯೇಲನಿಗೆ ಬರ್ತಿದೆ. ಆದರೆ ದಾನಿಯೇಲನು ಏನು ಮಾಡ್ತಿದ್ದಾನೆ, ನನ್ನನ್ನು ಈ ಒಂದು ಆಹಾರ ಪದಾರ್ಥಗಳನ್ನು ತಿಂದು ನಾನು ಅಶುದ್ಧ ಮಾಡಿಕೊಳ್ಳಲ್ಲ, ನನಗಿಷ್ಟ ಇಲ್ಲ, ಅಶುದ್ಧ ನಾನು ಮಾಡಿಕೊಳ್ಳಲಾರೆ, ನನಗಿಷ್ಟ ಇಲ್ಲ ಅಂತೇಳಿ ಕಂಚುಕಿಯರ ಬಳಿಯಲ್ಲಿ ರಿಕ್ವೆಸ್ಟ್ ಮಾಡ್ತಿದ್ದಾನೆ. ನೋಡಿ, ಇಂಥ ಒಂದು ಅವಕಾಶ ಯಾರಿಗಾದ್ರೂ ಸಿಕ್ಕಿದ್ರೆ ಹೇಗಿರ್ತಾರೆ ಯವನಸ್ಥರು? ಸಿಕ್ಕಿದ್ದೇ ಒಳ್ಳೆ ಚಾನ್ಸ್, ದೇವರು ಬೇಡ ಏನೂ ಬೇಡ, ಇಂಥ ಒಂದು ಬಂಪರ್ ಆಫರನ್ನು ಯಾಕೆ ಮಿಸ್ ಮಾಡ್ಕೊಳ್ಳೋದು ಅಂತೇಳಿ ಎಲ್ಲವನ್ನು ಅನುಭವಿಸೋದಕ್ಕೆ ಮುಂದೆ ಹೋಗ್ಬಿಡ್ತಾರೆ. ಸಮಾಜದಲ್ಲಿ ನೋಡಿ ಯವನಸ್ಥರು ಯಾವ ರೀತಿ ಇದ್ದಾರೆ. ಕೆಲವೊಂದು ಆಸೆಗಳನ್ನು ಅವ್ರಿಗೆ ಹುಟ್ಟಿಸ್ಬಿಟ್ರೆ ಆ ಒಂದು ಯೌವನದ ಕಾಲದಲ್ಲಿ, ಯೌವನದ ಪ್ರಾಯದಲ್ಲಿ ತಂದೆ ತಾಯಿಗಳನ್ನು ಕೂಡ ಲೆಕ್ಕ ಮಾಡದೆ ಬೇಕಿದ್ದರೆ ಅವರನ್ನು ಕೂಡ ಮಾರಾಟ ಮಾಡಿಬಿಡಿ, ತಂದೆ ತಾಯಿಗಳೇ ಅಲ್ಲ, ನೀವೇ ನಮಗೆ ತಂದೆ ತಾಯಿಗಳಂತ ಹೇಳಿ ಹೋಗುವಂಥ ಯವನಸ್ಥರು ಇದ್ದಾರೆ. ಅಂದರೆ ಅವ್ರಿಗೇನು ಬೇಕು? ಸುಖಭೋಗಗಳು ಬೇಕು. ಅನೇಕ ಉದಾಹರಣೆಗಳನ್ನು ನಾವು ನೋಡ್ತೀವಿ. ಇಲ್ಲಿ ದಾನಿಯೇಲನಿಗೆ ಇಂಥ ಒಂದು ಬಂಪರ್ ಆಫರ್ ಸಿಗ್ತಾ ಇದೆ. ಆದರೆ ದಾನಿಯೇಲನು ಏನು ಮಾಡ್ತಿದ್ದಾನೆ? ಈ ಆಫರ್ ನನಗೆ ಬೇಡ, ಶುದ್ಧನಾಗಿರುವುದಕ್ಕೆ ನಾನು ಬಯಸ್ತೇನೆ, ಆದರೆ ಅಶುದ್ಧನಾಗುವುದಕ್ಕೆ ನಾನು ಬಯಸೋದಿಲ್ಲ. ಅದಕ್ಕೆ ನೋಡಿ ಭಕ್ತರು ಹೇಳ್ತಿರ್ತಾರೆ ಏನಂತ, ಅಲ್ಪಕಾಲ ಪಾಪಭೋಗ ಅನುಭವಿಸೋದಕ್ಕಿಂತ ಸ್ವಲ್ಪ ಕಾಲ ಬದುಕಿ ದೇವರೊಟ್ಟಿಗೆ ಶ್ರಮೆಗಳನ್ನು ಅನುಭವಿಸಿ ಸತ್ತೋಗ್ತೀನಿ ಅನ್ನೋವಂಥ ಮಾತನ್ನು ಭಕ್ತರ ಬಾಯಲ್ಲಿ ಬರುವಂಥದ್ದನ್ನು ನಾವು ನೋಡ್ತೀವಿ. ನೋಡಿ, ಆ ಒಂದು ಚಿಕ್ಕ ವಯಸ್ಸಿನಲ್ಲೇ ದೇವರ ಪರವಾಗಿ ನಿಂತುಕೊಂಡ, ಯೌವನದ ಪ್ರಾಯದಲ್ಲಿ 14, 16 ಆ ವಯಸ್ಸಿನಲ್ಲೇ ದೇವರ ಕಡೆಗೆ ನಿಂತುಕೊಂಡ ದಾನಿಯೇಲನು, ದೇವರಿಗಾಗಿ ನಿಂತುಕೊಂಡ. ಲೋಕದೊಳಗೆ ದಾನಿಯೇಲನು ಬೆರೆತು ಹೋಗಲಿಲ್ಲ. ಸುಖ ಭೋಗಗಳನ್ನು ಅನುಭವಿಸುವುದಕ್ಕೆ ಆತನು ಅವಕಾಶ ಕೊಡಲಿಲ್ಲ. ಈ ಎಲ್ಲ ಬೆನಿಫಿಟ್ಗಳು ಆತನಿಗೆ ಅನುಭವಿಸುವುದಕ್ಕೆ ಅವಕಾಶಗಳು ಇದ್ದರೂ ಕೂಡ ದಾನಿಯೇಲನು ಲೋಕದೊಳಗೆ ಬೆರೆತು ಹೋಗದೆ ದೇವರಿಗೆ ಏನಾಗ್ತಾನೆ ಅಂದರೆ ಪ್ರಿಯನಾಗ್ತಾನೆ. ದೇವರ ದೃಷ್ಟಿಯಲ್ಲಿ ನಾನು ಶುದ್ಧನಾಗಿರಬೇಕಂತ ಒಂದು ದೃಢವಾದ ನಿರ್ಧಾರವನ್ನು ತೆಗೆದುಕೊಂಡು ದೇವರಿಗೆ ಅತಿ ಪ್ರಿಯನಾದನು ದಾನಿಯೇಲನು. ಹಾಗೆಯೇ ಮೂರನೇದಾಗಿ ಏನು ಮಾಡ್ತಾನೆ? ದೇವರಿಗೆ ಅತಿ ಪ್ರಿಯನು ಆಗುವುದಕ್ಕೆ ದಾನಿಯೇಲನು ಮೂರನೇದಾಗಿ ಏನು ಮಾಡ್ತಾನೆ ಅನ್ನುವಾಗ, ದಾನಿಯೇಲನ ಗ್ರಂಥ 9ನೇ ಅಧ್ಯಾಯ 3ನೇ ವಚನದಲ್ಲಿ, ದಾನಿಯೇಲನ ಗ್ರಂಥ 9ನೇ ಅಧ್ಯಾಯ 3ನೇ ವಚನದಲ್ಲಿ, ಉಪವಾಸವಿದ್ದು ಗೋಣಿತಟ್ಟು ಸುತ್ತಿಕೊಂಡು ಬೂದಿ ಬಳೆದುಕೊಂಡು ಕರ್ತನಾದ ದೇವರ ಕಡೆಗೆ ಮುಖವೆತ್ತಿ ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಮಾಡಿದನು.
ಇಲ್ಲಿ ಏನು ಮಾಡ್ತಾ ಇದ್ದಾನೆ? ಪ್ರಾರ್ಥನೆ ಮತ್ತು ಉಪವಾಸವಾಗಿದ್ದಾನೆ. ವಿಜ್ಞಾಪನೆಗಳನ್ನು ದೇವರಿಗೆ ಸಲ್ಲಿಸ್ತಾ ಇದ್ದಾನೆ. ಗೋಣಿ ತಟ್ಟನ್ನು ಸುತ್ತಿಕೊಂಡು ಬೂದೆಯನ್ನು ಬಳಿದುಕೊಂಡು ಕರ್ತನಾದ ದೇವರ ಕಡೆಗೆ ಮುಖವನ್ನು ಮಾಡಿಕೊಂಡು ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಸಲ್ಲಿಸ್ತಾ ಇದ್ದಾನೆ. ಯಾಕೆ ಗೋಣಿತಟ್ಟನ್ನು ಸುತ್ತಿಕೊಂಡು ಬೂದಿಯನ್ನು ಬಳಿದುಕೊಂಡು ದೇವರ ಕಡೆಗೆ ಯಾಕೆ ಆತನು ಪ್ರಾರ್ಥನೆ ಮಾಡ್ತಿದ್ದಾನೆ? ಯಾಕೆ ಆ ರೀತಿಯಾಗಿ ಪ್ರಾರ್ಥನೆ ಮಾಡ್ತಿದ್ದಾನೆ? ಇಲ್ಲಿ ದಾನಿಯೇಲನು ಪಶ್ಚಾತ್ತಾಪ ಪಡ್ತಿದ್ದಾನೆ. ಪಶ್ಚಾತ್ತಾಪ ಯಾಕೆ? ತನ್ನ ತಪ್ಪುಗಳನ್ನು ಒಪ್ಪಿಕೊಂಡು ದೇವರ ಕಡೆಗೆ ಮುಖ ಮಾಡಿ ಎಡಬಿಡದೆ ಉಪವಾಸವಿದ್ದು ಪ್ರಾರ್ಥನೆಗಳನ್ನು ಮಾಡಿ ದೇವರಿಗೆ ಮೊರೆ ಇಡ್ತಾ ಇದ್ದಾನೆ. ನನ್ನ ಪಾಪಗಳನ್ನು, ನನ್ನ ತಪ್ಪುಗಳನ್ನು ಕ್ಷಮಿಸಿಬಿಡು, ನನ್ನನ್ನು ಕ್ಷಮಿಸು, ನನ್ನ ಅಪರಾಧಗಳನ್ನು ಕ್ಷಮಿಸು ಪ್ರಾರ್ಥನೆ ಮಾಡಿರ್ತಾನೆ. ನೋಡಿ, ಮನುಷ್ಯನು ಸಾಮಾನ್ಯವಾಗಿ ತಪ್ಪು ಮಾಡಿದಾಗ ಏನು ಮಾಡ್ತಾನೆ ಅಂದರೆ ಆ ತಪ್ಪುಗಳನ್ನು ಒಪ್ಪಿಕೊಳ್ಳೋದಿಲ್ಲ. ಏನು ಮಾಡ್ತಾನೆ? ತಪ್ಪು ಮಾಡಿದ್ದನ್ನು ಏನು ಮಾಡ್ತಾನೆ ಅಂದರೆ ಅದನ್ನು ಮುಚ್ಚುವುದಕ್ಕೆ ಇನ್ನೊಂದು ತಪ್ಪು, ಅದನ್ನು ಮುಚ್ಚುವುದಕ್ಕೆ ಇನ್ನೊಂದು ತಪ್ಪು, ಹೀಗೆ ತಪ್ಪುಗಳ ಮೇಲೆ ತಪ್ಪು, ತಪ್ಪುಗಳ ಮೇಲೆ ತಪ್ಪು ಮಾಡಿಕೊಂಡು ಪಾಪ ಮಾಡಿಕೊಂಡು ಹಾಗೆಯೇ ಹೋಗ್ತಿರ್ತಾನೆ. ಆದರೆ ತಪ್ಪುಗಳನ್ನು ಒಪ್ಪಿಕೊಳ್ಳುವಂಥ ಸ್ವಭಾವ ಮನುಷ್ಯನಿಗಿಲ್ಲ. ತಪ್ಪುಗಳನ್ನು ಏನು ಮಾಡ್ತಾನೆ ಅಂದರೆ ನಾನೇ ಕರೆಕ್ಟ್, ನಾನು ತಪ್ಪು ಮಾಡಿಲ್ಲ, ಇದು ನಾನು ಮಾಡಿದ್ದೆ ಸರಿ, ನಾನು ಮಾಡಿದ್ದು ಸರಿ ಇದೆ, ನಿಮ್ಮದೇ ಏನಾದರೂ ಮಿಸ್ಟೇಕ್ ಇರಬೇಕು ನೋಡ್ಕೊಡ್ರಿ ಅಂತೇಳಿ ಬೇರೆಯವ್ರ ಮೇಲೆ ಬೆಳೆ ತೋರಿಸ್ತಾರೆ. ಯಥಾರ್ಥವಾಗಿ ದೇವರನ್ನು ನಂಬಿಕೊಂಡು ದೇವರಂದರೆ ಇಷ್ಟಪಡಬೇಕು, ದೇವರು ನನ್ನನ್ನು ಮೆಚ್ಚಬೇಕು ಅನ್ನುವಂಥವ್ರೆ ಆ ರೀತಿ ಪಶ್ಚಾತ್ತಾಪ ಪಟ್ಟು ಪ್ರಾರ್ಥನೆಗಳನ್ನು, ವಿಜ್ಞಾಪನೆಗಳನ್ನು ಮಾಡುವಂಥದ್ದನ್ನು ನಾವು ನೋಡ್ತೇವೆ. ಆ ರೀತಿಯಾಗಿ ದಾನಿಯೇಲನು ಮಾಡ್ತಿದ್ದಾನೆ. ಏನು ಮಾಡ್ತಿದ್ದಾನೆ ದಾನಿಯೇಲನು? ಉಪವಾಸವಿದ್ದು ಗೋಣಿತಟ್ಟು ಸುತ್ತಿಕೊಂಡು ಬೂದಿ ಬಳಿದುಕೊಂಡು ಕರ್ತನಾದ ದೇವರ ಕಡೆಗೆ ಮುಖವೆತ್ತಿ ಪ್ರಾರ್ಥನೆ ವಿಜ್ಞಾಪನೆಗಳಲ್ಲಿ ನಿರತನಾದನು. ದೇವರ ಕಡೆಗೆ ತಿರುಗಿಕೊಂಡು ವಿಜ್ಞಾಪನೆಗಳನ್ನು ಮಾಡಬೇಕು, ಪ್ರಾರ್ಥನೆಯನ್ನು ಮಾಡಬೇಕು. ದಾನಿಯೇಲನು ಆ ರೀತಿ ಮಾಡಿ ದೇವರಿಗೆ ಪಶ್ಚಾತ್ತಾಪದಿಂದ ಪ್ರಾರ್ಥನೆ ಮಾಡ್ತಿದ್ದಾನೆ, ವಿಜ್ಞಾಪನೆಗಳನ್ನು ಮಾಡ್ತಿದ್ದಾನೆ. ಯಾಕೆ? ಏನಾದರೂ ನನ್ನಲ್ಲಿ ತಪ್ಪುಗಳಿದ್ದರೆ ಕ್ಷಮಿಸಿದಂತೆ, ಪಾಪಗಳನ್ನು ಕ್ಷಮಿಸಿ ಎಂಬುದಾಗಿ ದಾನಿಯೇಲನು ದೇವರಿಗೆ ವಿಜ್ಞಾಪನೆ ಪ್ರಾರ್ಥನೆಗಳನ್ನು ಮಾಡ್ತಾ ಇದ್ದಾನೆ ಉಪವಾಸವಿದ್ದು. ಅದಕ್ಕೆ ದಾನಿಯೇಲನು ದೇವರಿಗೆ ಏನಾದರೂ, ದಾನಿಯೇಲನು ಅತಿ ಪ್ರಿಯನಾದನು ದಾನಿಯೇಲನು. ಇನ್ನು 4ನೇದಾಗಿ 9ನೇ ಅಧ್ಯಾಯ 2ನೇ ವಚನ. ಮೊದಲನೇ ವರ್ಷದಲ್ಲಿ ದಾನಿಯೇಲನಾದ ನಾನು ಶಾಸ್ತ್ರಗಳನ್ನು ಪರೀಕ್ಷಿಸಿ ಯೆಹೋವನು ಪ್ರವಾದಿಯಾದ ಯೆರೆಮೀಯನಿಗೆ ದಯಪಾಲಿಸಿದ್ದ ವಾಕ್ಯಾನುಸಾರ ಯೆರೂಸಲೇಮು ಹಾಳು ಬಿದ್ದಿರಬೇಕಾದ ಪೂರ್ವಕಾಲದ ವರ್ಷಗಳ ಸಂಖ್ಯೆ 70 ಎಂದು ತಿಳಿದು. 4ನೇದಾಗಿ ಏನು ಮಾಡ್ತಿದ್ದಾನೆ ಅಂದಾಗ, ದಾನಿಯೇಲನು ದೇವರ ವಾಕ್ಯವನ್ನು ಪ್ರೀತಿಸುವುದನ್ನು ನಾವು ನೋಡ್ತೀವಿ. ದೇವರ ವಾಕ್ಯವನ್ನು ಪ್ರೀತಿಸ್ತಾ ಇದ್ದಾನ ನೋಡಿ. ಅಲ್ಲಿ ದಾನಿಯೇಲನಾದ ನಾನು ಶಾಸ್ತ್ರಗಳನ್ನು ಪರೀಕ್ಷಿಸಿ ಯೆಹೋವನು ಪ್ರವಾದಿಯಾದ ಯೆರೆಮೀಯನಿಗೆ ದಯಪಾಲಿಸ ವಾಕ್ಯಾನುಸಾರ. ಇಲ್ಲಿ ದಾನಿಯೇಲನು ಏನು ಮಾಡ್ತಿದ್ದಾನೆ ಅಂದಾಗ, ಪ್ರವಾದಿಯಾದ ಯೆರೆಮೀಯನ ಒಂದು ಪುಸ್ತಕವನ್ನು, ಗ್ರಂಥವನ್ನು ಓದುತ್ತಿದ್ದಾನೆ, ವಾಕ್ಯವನ್ನು ಓದುತ್ತಿದ್ದಾನೆ, ದೇವರ ಒಂದು ಚಿತ್ತವನ್ನು ತಿಳಿದುಕೊಳ್ತಾ ಇದ್ದಾನೆ ದಾನಿಯೇಲನು. ದಾನಿಯೇಲನಿಗೆ ಏನೆಲ್ಲ ವರಗಳಿದ್ವು ಆಗ, ದರ್ಶನಗಳು ಬರ್ತಾಯಿದ್ವು ದಾನಿಯೇಲನಿಗೆ. ಆನಂತರ ಕನಸುಗಳ ಒಗಟನ್ನು ಹೇಳುವಂಥ ವರ ದಾನಿಯೇಲನಿಗಿತ್ತು. ಇಷ್ಟೊಂದು ಅದ್ಭುತವಾದಂಥ, ಇಷ್ಟೊಂದು ಶ್ರೇಷ್ಠವಾದಂತಹ ವರಗಳಿದ್ದರೂ ಈತನು ಏನು ಮಾಡ್ತಿದ್ದಾನೆ ಅಂದಾಗ ಗ್ರಂಥವನ್ನು ಓದುತ್ತಿದ್ದಾನೆ. ಅಷ್ಟೊಂದು ಶ್ರೇಷ್ಠನಾದಂಥ ದಾನಿಯೇಲನು ಯೆರೆಮೀಯನ ಗ್ರಂಥವನ್ನು ಓದ್ತಾ ಇದ್ದಾನೆ. ನಾವೆಲ್ಲ ಏನು ಮಾಡ್ತೀವಿ ಅಂದಾಗ, ಇಂಥ ಒಂದು ವರಗಳು ಏನಾದರೂ ಒಂದು ವೇಳೆ ನಮಗಿದ್ದಿದ್ರೆ, ನಮಗೆ ಇಂಥ ಒಂದು ಒಳ್ಳೆಯ ವರ ನಮಗಿದೆಯಲ್ಲ, ಶ್ರೇಷ್ಠರಲ್ವ ನಾವು, ಇಷ್ಟೊಂದು ಶ್ರೇಷ್ಠರಾದಂಥ ನಾವು ಗ್ರಂಥಗಳನ್ನು ಓದಬೇಕಾ, ನನಗೆ ಎಲ್ಲ ದರ್ಶನ ಆಗುತ್ತೆ, ಕನಸುಗಳಲ್ಲಿ ಎಲ್ಲ ಒಗಟು ಹೇಳುವಂಥ ವರ ನನಗಿದೆ ಅಂತ ಹೇಳಿ
ಯಾವುದನ್ನು ಓದೋದಿಲ್ಲ, ಜಂಬ ಕೊಚ್ಕೊಳ್ತಾ ಹೋಗ್ತಿರ್ತೀವಿ. ಆದರೆ ಇಲ್ಲಿ ದಾನಿಯೇಲನು ಏನು ಮಾಡ್ತಿದ್ದಾನೆ, ಪ್ರವಾದಿಯಾದಂಥ ಯೆರೆಮೀಯನ ಪುಸ್ತಕವನ್ನು ಓದ್ತಾ ಇದ್ದಾನೆ. ಅಂದರೆ ವಾಕ್ಯವನ್ನು ಓದ್ತಿದ್ದಾನೆ. ಯಾಕೆ ವಾಕ್ಯವನ್ನು ಓದ್ತಿದ್ದಾನೆ? ಇನ್ನೂ ದೇವರ ಚಿತ್ತ ಏನಾದರೂ ಇದೆಯಾ, ದೇವರ ಚಿತ್ತ ಇನ್ನೂ ತಿಳ್ಕೊಳ್ಳೋದು ಏನಾದರೂ ಇದೆಯಾ ಅಂತೇಳಿ ವಾಕ್ಯವನ್ನು ಓದುತ್ತಾ ಇದ್ದಾನೆ. ನೋಡಿ, ನಮಗೆ ಒಂದು ವೇಳೆ ಸಮಯ ಸಿಕ್ಕಿದ್ರೆ ನಾವು ಏನು ಮಾಡ್ತೀವಿ? ನಮಗೆ ಸ್ವಲ್ಪ ಸಮಯ ಸಿಕ್ಕಿದ್ರೆ ನಾವೇನು ಮಾಡ್ತೀವಿ? ಫೋನ್. ಯಾವಾಗ ನೋಡಿದ್ರೂ ಫೋನ್. ಕೂತಾಗಲೂ ಫೋನು, ನಿಂತಾಗಲೂ ಫೋನು, ಮಲದಾಗೂ ಫೋನು, ಬಾತ್ರೂಮ್ ಹೋದಾಗಲೂ ಫೋನ್. ಯಾವಾಗ ಫೋನ್ ಕೈಯಲ್ಲಿರಬೇಕು, ಜೋಬಲ್ಲಿ ಇರಬೇಕು, ಪಾಕೆಟಲ್ಲಿ ಇರಬೇಕು. ಇಲ್ಲಿ ಭಕ್ತರು ಅವರು ಜೀವಿಸಿದಂಥ ವಿಧಾನ ಹೇಗಿತ್ತು ಅಂದಾಗ, ಅವರು ಸಮಯದಲ್ಲೂ ಅಸಮಯದಲ್ಲೂ ವಾಕ್ಯವನ್ನು ಸಾರುವ ಕೆಲಸದಲ್ಲಿ ಅವರಿದ್ದರು. ಕ್ರಿಸ್ತನ ಭಕ್ತರು, ಕ್ರಿಸ್ತನನ್ನು ನಂಬಿಕೊಂಡಂಥ ಕ್ರೈಸ್ತರು ಎಂದು ಕರೆಯಲ್ಪಡುತ್ತಿರುವಂಥ ನಾವು, ನಮ್ಮ ಸಮಯ ಯಾವುದಕ್ಕಾಗಿದೆ? ಸಮಯದಲ್ಲೂ ಅಸಮಯದಲ್ಲೂ ಮೊಬೈಲ್, ಸಮಯದಲ್ಲೂ ಅಸಮಯದಲ್ಲೂ ಮೊಬೈಲ್ ನೋಡುವಂಥದ್ದು, ರೀಲ್ಸ್ಗಳನ್ನು ನೋಡುವಂಥದ್ದು. ಸಮಯವನ್ನು ವ್ಯರ್ಥವಾಗಿ ಅತಿ ಹೆಚ್ಚಾಗಿ ಯಾವುದಕ್ಕೆ ನಾವು ಕೊಡ್ತಾ ಇದ್ದೀವಿ ಅಂದಾಗ ಮೊಬೈಲ್ಗೆ ಕೊಡ್ತಾ ಇದ್ದೀವಿ. ಸತ್ಯವೇದಕ್ಕೆ ಕೊಡ್ತಾ ಇದ್ದೀವ? ದೇವರ ಕಡೆಗೆ, ದೇವರ ಬಳಿಯಲ್ಲಿ ಮಾತಾಡುವುದಕ್ಕೆ ಕೊಡ್ತಾ ಇದ್ದೀವ? ಪ್ರಾರ್ಥನೆಗಳ ಮೂಲಕ ಆತನಲ್ಲಿ ಎಲ್ಲವನ್ನು ಹೇಳ್ಕೊಳ್ಳುವ ದೇವರಿಗೆ ಪ್ರಿಯರಾಗಿ ನಾವು ಇದ್ದೀವ ಅಂದಾಗ ನಮ್ಮನ್ನು ನಾವು ಆಲೋಚನೆ ಮಾಡಿಕೊಳ್ಬೇಕು, ಯಾವ ರೀತಿ ನಾವಿದ್ದೇವೆ ಅಂತ. ಹೇಗೆ ಮೆಚ್ತಾನೆ ದೇವರು? ನಮ್ಮಲ್ಲಿ ದಾನಿಯೇಲನಲ್ಲಿ ಇರುವಂಥ ಕ್ವಾಲಿಟೀಸ್ ನಮ್ಮಲ್ಲಿ ಇದೆಯಾ? ಆತನ ಹಾಗೆ ನಾವು ಧೈರ್ಯವಾಗಿ ಸಂಪೂರ್ಣವಾದ ಭರವಸೆಯನ್ನು ದೇವರ ಮೇಲೆ ಇಟ್ಟಿದ್ದೀವ? 3 ಹೊತ್ತು ದೇವರಿಗೆ ಪ್ರಾರ್ಥನೆಗಳನ್ನು ಮಾಡ್ತಾ ಇದ್ದೀವ? ಪಶ್ಚಾತ್ತಾಪದಿಂದ ಪ್ರಾರ್ಥನೆಗಳನ್ನು ಮಾಡ್ತಾ ಇದ್ದೀವ? ಆಲೋಚನೆ ಮಾಡಬೇಕು. ದೇವರಿಗೆ ದಾನಿಯೇಲನಲ್ಲಿ ಶುದ್ಧತೆ ಎನ್ನುವಂಥದ್ದು ಕಾಣಿಸ್ತಾ ಇದೆ. ಆತನು ನಾನು ಶುದ್ಧನಾಗಿದ್ದೀನಲ್ವಾ, ಇದೊಂದು ಮಾಡಿದ್ರೆ ಸಾಕು ಅಂತ ಅಲ್ಲಿ ನಿಂತ್ಕೊಂಡಿಲ್ಲ ದಾನಿಯೇಲನು. ಏನು ಮಾಡ್ತಿದ್ದಾನೆ? ಒಂದರ ನಂತರ ಒಂದು ತನ್ನ ಜೀವನದಲ್ಲಿ ಭಕ್ತಿಯನ್ನು ವೃದ್ಧಿಪಡಿಸುವಂತಹ ರೀತಿಯಲ್ಲಿ ಜೀವಿಸುತ್ತಾ, ದೇವರನ್ನು ಮೆಚ್ಚಿಸುತ್ತಾ, ದೇವರಿಗೆ ಪ್ರಿಯನಾಗುತ್ತಾ ಬರ್ತಿದ್ದಾನೆ. ದೇವರ ದೃಷ್ಟಿಯಲ್ಲಿ ಆತನು ಅತಿ ಪ್ರಿಯನು. ಹೇಗಾದನೋ ಅತಿ ಪ್ರಿಯನಾತನು. ನೋಡಿ, ಸತ್ಯವೇದವನ್ನು ಓದ್ತಾ ಇದ್ದೇನಂತೆ, ಗ್ರಂಥವನ್ನು ಓದ್ತಿದ್ದಾನಂತೆ, ಯೆರೆಮೀಯನ ಗ್ರಂಥವನ್ನು ಓದ್ತಿದ್ದಾನಂತೆ. ಹೊಸ ಒಡಂಬಡಿಕೆಯಲ್ಲಿ ನಮ್ಮ ಲೋಕರಕ್ಷಕನಾದಂಥ ಯೇಸು ಕ್ರಿಸ್ತರು ಅವರು ತನ್ನ ಬಾಲ್ಯದ ಜೀವನದಲ್ಲಿ ಏನು ಮಾಡಿದ್ರು? ಧರ್ಮಶಾಸ್ತ್ರವನ್ನು ಅಭ್ಯಾಸ ಮಾಡಿಕೊಂಡು ಬಂದರು. ಲೋಕರಕ್ಷಕನಲ್ವಾ ಯೇಸು ಕ್ರಿಸ್ತರು? ಆತನಿಗೆ ಧರ್ಮಶಾಸ್ತ್ರವನ್ನು ಓದುವಂತಹ ಅಭ್ಯಾಸ ಮಾಡುವಂಥ ಅವಶ್ಯಕತೆ ಏನಿತ್ತು? ಯೇಸು ಕ್ರಿಸ್ತರಿಗೆ ಶ್ರೇಷ್ಠನಲ್ಲ, ಅಷ್ಟೊಂದು ಶ್ರೇಷ್ಠನಲ್ವಾ? ದೇವರ ಸಾಕ್ಷಾತ್ ಮಗನಲ್ವಾ? ಆತನು ಯಾಕೆ ಧರ್ಮಶಾಸ್ತ್ರವನ್ನು ಓದಿಕೊಂಡು ಅಭ್ಯಾಸ ಮಾಡಿಕೊಂಡು ಬೆಳೆದ್ರು? ಅಂದರೆ ನಾವು ಇಲ್ಲಿ ತಿಳಿದುಕೊಳ್ಳಬೇಕು, ಅಷ್ಟೊಂದು ಶ್ರೇಷ್ಠರಾದಂಥ ವ್ಯಕ್ತಿಗಳೇ ಸತ್ಯವೇದವನ್ನು, ಧರ್ಮಶಾಸ್ತ್ರವನ್ನು ಓದಿಕೊಂಡು ಬಂದಿರುವಾಗ ನಾವು ಸತ್ಯವೇದಕ್ಕೆ ಕೊಡುವಂಥ ವ್ಯಾಲ್ಯೂ ಎಷ್ಟು ಎನ್ನುವಂಥದ್ದನ್ನು ನಾವು ಇಲ್ಲಿ ತಿಳಿದುಕೊಳ್ಳಬೇಕು. ಸತ್ಯವೇದಕ್ಕೆ ನಾವು ವ್ಯಾಲ್ಯೂ ಕೊಟ್ಟರೆ ಆಟೋಮೆಟಿಕ್ಕಾಗಿ ದೇವರಿಗೆ ನಾವು ಪ್ರಿಯರಾಗ್ತೀವಿ. ಸತ್ಯವೇದವನ್ನು ಓದಿಕೊಳ್ಳೋದರ ಮೂಲಕವಾಗಿ ನಾವು ದೇವರಿಗೆ ಯಾವ ರೀತಿ ಪ್ರಿಯರಾಗಿ ಇರುವುದಕ್ಕೆ ಅವಕಾಶಗಳು ಇವೆ ಎಂಬುದನ್ನು ನಾವು ತಿಳಿದುಕೊಳ್ಳಬಹುದು ಅತಿ ಹೆಚ್ಚಾಗಿ. ಯಾವ ರೀತಿ? ದಾನಿಯೇಲನ, ಈಗ ನಾವು ತಿಳ್ಕೊಳ್ತಾ ಇದ್ದೇವೆ ದಾನಿಯೇಲನ ಜೀವನ ಚರಿತ್ರೆಯಲ್ಲಿ ದಾನಿಯೇಲನು ದೇವರಿಗೆ ಅತಿ ಪ್ರಿಯನು ಹೇಗೆ ಆದನು ದಾನಿಯೇಲನು? ಆತನಿಗೆ ಯೌವನ ಒಂದು ಪ್ರಾಯದಲ್ಲಿ ಆತನು ಎಲ್ಲ ಅವಕಾಶಗಳಿದೆ, ಆದರೆ ಅದು ಯಾವುದಕ್ಕೂ ಆತನು ಅವಕಾಶ ಕೊಟ್ಟಿಲ್ಲ. ತನ್ನ ಪರಿಶುದ್ಧತೆಯನ್ನು ಕಾಪಾಡಿಕೊಂಡು ಬಂದರು. ನಮಗೆ ನೋಡುವುದಕ್ಕೆ ಕಣ್ಣಿದೆ, ಓದುವುದಕ್ಕೆ ಟೈಮು ಸಿಗುತ್ತೆ, ಓದಬೇಕು ಅಂತ ಅಂದ್ಕೊಳ್ತೀವಿ, ಆದರೆ ಓದೋದಿಲ್ಲ. ಓದಬೇಕು ಅಂತ ಕೂತ್ಕೊಳ್ತೀವಿ, ಆದರೂ
ನಿದ್ದೆ ಬಂದ್ಬಿಡುತ್ತೆ. ವಾಕ್ಯ ಕೇಳಬೇಕಂತ ಮನಸ್ಸಿರುತ್ತೆ, ಆದರೆ ಯಾವುದೋ ಒಂದು ಕಾಲ್ಗಳು, ಯಾವುದೋ ಒಂದು ಸಮಸ್ಯೆಗಳು ಬರ್ತಾ ಇರುತ್ತೆ. ಆಗೇನು ಮಾಡ್ತೀವಿ, ಇದಕ್ಕೆ ಅವಕಾಶ ಕೊಟ್ಟು ಆವತ್ತಿನ ದಿನ ಚಾಪ್ಟರ್ ಕ್ಲೋಸ್ ಆವತ್ತಿನ ದಿನ. ಆದರೆ ದಾನಿಯೇಲನು ಈ ಎಲ್ಲ ಸಂಗತಿಗಳನ್ನು ಪ್ರತಿದಿನವೂ ಕೂಡ ಮಾಡಿಕೊಂಡು ಬರ್ತಾ ಇದ್ದಾನೆ. ಪ್ರತಿದಿನ 3 ಹೊತ್ತು ಪ್ರಾರ್ಥನೆಯನ್ನು ಬರ್ತಾ ಇದ್ದಾನೆ. ಗ್ರಂಥವನ್ನು ಓದಿಕೊಂಡು ಬರ್ತಿದ್ದಾನೆ. ವಿಜ್ಞಾಪನೆಗಳನ್ನು ದೇವರಿಗೆ ಮಾಡ್ತಿದ್ದಾನೆ. ದೇವರಿಗೆ ಹತ್ತಿರವಾಗಿದ್ದಾನೆ. ಅದಕ್ಕೆ ದೇವರು ಹೇಳಿದರು, ಅತಿ ಪ್ರಿಯನೇ ದಾನಿಯೇಲನೇ, ಅತಿ ಪ್ರಿಯನೇ ಎಂಬುದಾಗಿ ದೇವರು ದಾನಿಯೇಲನನ್ನು ಕುರಿತು ಹೇಳ್ತಾ ಇದ್ದಾರೆ. 5ನೇದಾಗಿ ದಾನಿಯೇಲನು ಏನು ಮಾಡಿದರು. 5ನೇದಾಗಿ ದಾನಿಯೇಲನ ಗ್ರಂಥ 2ನೇ ಅಧ್ಯಾಯ 28ನೇ ವಚನ, 2ನೇ ಅಧ್ಯಾಯ 20ರಿಂದ 28 ವಚನಗಳನ್ನು ನಾವು ನೋಡ್ಕೊಳ್ಳೋಣ. ದಾನಿಯೇಲನ ಗ್ರಂಥ 2ನೇ ಅಧ್ಯಾಯ 20ನೇ ವಚನದಿಂದ. ಇಲ್ಲಿ ದಾನಿಯೇಲನಿಗೆ ಇರುವಂಥ ಟ್ಯಾಲೆಂಟ್ ಏನು, ದರ್ಶನಗಳನ್ನು ಹೇಳುವಂಥದ್ದು, ಕನಸುಗಳ ಒಗಟುಗಳನ್ನು ಹೇಳುವಂಥದ್ದನ್ನು ಈ ಒಂದು ಸಂದರ್ಭದಲ್ಲಿ ನಾವು ನೋಡ್ತೀವಿ. ರಾಜನಾದ ನೆಬೂಕದ್ನೆಚ್ಚರನಿಗೆ ಒಂದು ಕನಸು ಬೀಳುತ್ತೆ. ಅರ್ಥವನ್ನು ಹೇಳುವುದಕ್ಕೆ ಆತನ ಸುತ್ತಲಿರುವಂಥ ಯಾರಿಗೂ ಆಗ್ತಾಯಿಲ್ಲ. ಆದರೆ ಆ ಒಂದು ಟ್ಯಾಲೆಂಟ್ ದಾನಿಯೇಲನಿಗಿದೆ. ಇಷ್ಟೊಂದು ವರವನ್ನು ಪಡೆದಿರುವಂಥ ಈತನು ಯಾರಿಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದಾನೆ ಅಂದಾಗ, ಈ 20ನೇ ವಚನ 21ನೇ ವಚನ ಈ ಎಲ್ಲ ವಚನಗಳನ್ನು ಓದಿಕೊಂಡು ಬರುವಾಗ ಅಲ್ಲಿ ಹೇಳ್ತಿದ್ದಾರೆ, ದೇವರ ನಾಮಕ್ಕೆ ಯುಗ ಯುಗಾಂತರಗಳಲ್ಲಿಯೂ ಕೊಂಡಾಟವಾಗಲಿ, ಜ್ಞಾನ ಪ್ರಾಣಗಳು ಆತನವುಗಳೇ, ಕಾಲ ಸಮಯಗಳನ್ನು ಮಾರ್ಪಡಿಸುವಾತನೇ, ರಾಜರನ್ನು ತಳ್ಳುವಾತನೇ, ನಿಲ್ಲಿಸುವಾತನೇ, ಜ್ಞಾನಿಗಳ ಜ್ಞಾನವು ವಿವೇಕಿಗಳ ವಿವೇಕವು ಆತನ ವರವೇ. ಅಂದರೆ ಇಲ್ಲಿ 5ನೇದಾಗಿ ನಾವು ದಾನಿಯೇಲನ ಮೂಲಕವಾಗಿ ತಿಳಿದುಕೊಳ್ಳುವಂಥದ್ದು ಏನಂದಾಗ, ದೇವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದಾನೆ, ದೇವರಿಗೆ ಮಹಿಮೆಯನ್ನು ಸಲ್ಲಿಸ್ತಾ ಇದ್ದಾನೆ, ದೇವರಿಗೆ ಮೊದಲನೇ ಸ್ಥಾನವನ್ನು ಕೊಡ್ತಾ ಇದ್ದಾನೆ. ದಾನಿಯೇಲನು ಮೊದಲನೇ ಸ್ಥಾನವನ್ನು ದೇವರಿಗೆ ಕೊಡ್ತಾ ಇದ್ದಾನೆ. 28ನೇ ವಚನದಲ್ಲಿ ನೋಡುವಾಗ ಇಲ್ಲಿ ರಹಸ್ಯಗಳನ್ನು ವ್ಯಕ್ತಗೊಳಿಸುವ ಒಬ್ಬನಿದ್ದಾನೆ, ಆತನು ದೇವರು, ಪರಲೋಕದಲ್ಲಿದ್ದಾನೆ, ಉತ್ತರ ಕಾಲದಲ್ಲಿ ನಡೆಯತಕ್ಕದ್ದನ್ನು ಆತನೇ ರಾಜನಾದ ನೆಬೂಕದ್ನೆಚ್ಚರನಿಗೆ ತಿಳಿಯಪಡಿಸಿದ್ದಾನೆ. ನಿನ್ನ ಕನಸು, ಹಾಸಿಗೆ ಮೇಲೆ ನಿನ್ನ ಮನಸ್ಸಿನಲ್ಲಿ ಬಿದ್ದ ಸ್ವಪ್ನಗಳು ಇವೇ. ರಾಜನಿಗೆ ಕನಸಿನಲ್ಲಿ ಬಿದ್ದಂತಹ ಆ ಒಂದು ಸಂದರ್ಭವನ್ನು ದಾನಿಯೇಲನು ಹೇಳ್ತಿದ್ದಾನೆ. ಎಷ್ಟೊಂದು ಅದ್ಭುತವಾದಂಥ ವರವನ್ನು ದೇವರು ಕೊಟ್ಟಿದ್ದಾರೆ. ಅದಕ್ಕೆ ಕಾರಣ ಏನಂದರೆ, ದಾನಿಯೇಲನ ಜೀವನದಲ್ಲಿ ಆತನು ಯೌವನದ ಪ್ರಾಯದಿಂದ ಹಂತ ಹಂತವಾಗಿ ಆತನು ದೇವರ ಮೇಲೆ ಇಟ್ಟಂಥ ನಂಬಿಕೆ, ದೇವರ ಮೇಲೆ ಇಟ್ಟಂಥ ಒಂದು ಭರವಸೆ, ಅಪಾರವಾದಂಥ ನಂಬಿಕೆ, ಇದು ದಾನಿಯೇಲನನ್ನು ಬೆಳೆಸುತ್ತಾ ಬಂತು. ದಾನಿಯೇಲನು ದೇವರಿಗೆ ಏನಾದರೂ ಅತಿ ಪ್ರಿಯನಾದದ್ದರಿಂದ ಆತನಿಗೆ ಈ ಎಲ್ಲ ವರಗಳು ಎನ್ನುವಂಥದ್ದು ದಾನಿಯೇಲನಿಗೆ ಬಂತು. ಈ ವರಗಳು ದಾನಿಯೇಲನಿಗೆ ಬಂತು. ದಾನಿಯೇಲನು ಏನನ್ನು ಸಲ್ಲಿಸ್ತಿದ್ದಾನೆ ಇಲ್ಲಿ 20ನೇ ವಚನ 21ನೇ ವಚನ ಈ ಎಲ್ಲ ವಚನಗಳಲ್ಲಿ ದೇವರಿಗೆ ಕೃತಜ್ಞತಾ ಸ್ತುತಿಗಳನ್ನು ಸಲ್ಲಿಸ್ತಾ ಇದ್ದಾನೆ, ದೇವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದಾನೆ, ದೇವರಿಗೆ ಮೊದಲನೇ ಸ್ಥಾನವನ್ನು ಕೊಡ್ತಾ ಇದ್ದಾನೆ ದಾನಿಯೇಲನು. ಅದಕ್ಕೆ ಹೇಳ್ತಿದ್ದಾರೆ ದಾನಿಯೇಲನ ಗ್ರಂಥ 10ನೇ ಅಧ್ಯಾಯ 11ನೇ ವಚನದಲ್ಲಿ ಏನಂತ ಇದೆ, ದಾನಿಯೇಲನೇ ಅತಿ ಪ್ರಿಯನೇ, ದಾನಿಯೇಲನೇ ಅತಿ ಪ್ರಿಯನೇ ಅಂತ ಕರೀತಿದ್ದಾನೆ. ದೇವರು ದಾನಿಯೇಲನನ್ನು ಅಷ್ಟು ಹತ್ತಿರ ಸಂಬಂಧದಿಂದ ಇಟ್ಟುಕೊಂಡು ಕರಿಬೇಕಂದ್ರೆ ದಾನಿಯೇಲನು ಹೇಗೆ ಜೀವಿಸಿದ್ದಾರೆ? ದೇವರು ದಾನಿಯೇಲನನ್ನು ಅತಿ ಪ್ರಿಯನೆಂದು ಕರೆಯಲು ಕಾರಣ ಏನು? ಕಾರಣಗಳು 5 ಕಾರಣಗಳು ನಾವು ನೋಡ್ಕೊಂಡಿದ್ದೇವೆ. ದೇವರ ಮೇಲೆ ಆತನಿಗಿರುವಂಥ ಬಲವಾದ ನಂಬಿಕೆ, ಅಪಾರವಾದಂಥ ನಂಬಿಕೆ. 2ನೇದಾಗಿ ದಾನಿಯೇಲನು ತನ್ನ ಜೀವನದಲ್ಲಿ
ಶುದ್ಧವಾದಂಥ ಜೀವನ, ಅದು ಎರಡನೇದಾಗಿ. ಮೂರನೇದಾಗಿ ಪ್ರಾರ್ಥನೆ ಮತ್ತು ಉಪವಾಸದಿಂದ ಜೀವಿಸಿದ್ದು. ಪ್ರಾರ್ಥನೆ ಮತ್ತು ಉಪವಾಸದಿಂದ, ಪಶ್ಚಾತ್ತಾಪದಿಂದ ಪ್ರಾರ್ಥನೆ ಮಾಡಿದ್ದನ್ನು ನೋಡ್ತೀವಿ. ನಾಲ್ಕನೇದಾಗಿ ದೇವರ ವಾಕ್ಯವನ್ನು ಪ್ರೀತಿಸಿ ದೇವರ ವಾಕ್ಯವನ್ನು ಓದಿದ. ಐದನೇದಾಗಿ ದೇವರಿಗೆ ಎಲ್ಲ ವಿಷಯಗಳಲ್ಲಿ ಏನು ಮಾಡ್ದ, ಕೃತಜ್ಞತೆಯನ್ನು, ಮಹಿಮೆಯನ್ನು, ದೇವರಿಗೆ ಮೊದಲನೇ ಸ್ಥಾನವನ್ನು ದೇವರಿಗೆ. ಪ್ರಿಯರೇ, ನಾವು ಕೂಡ ದಾನಿಯೇಲನ ಹಾಗೆ ದೇವರಿಗೆ ಪ್ರಿಯರಾಗಿರಬೇಕಂದ್ರೆ ದಾನಿಯೇಲನಾಗೆ ನಾವು ಜೀವಿಸಬೇಕು. ಆತನು ತನ್ನ ಜೀವನದಲ್ಲಿ ತೋರಿಸಿರುವಂಥ ಈ ಎಲ್ಲ ಲಕ್ಷಣಗಳನ್ನು ನಮ್ಮ ಜೀವನದಲ್ಲಿ ಅಪ್ಲೈ ಮಾಡಿಕೊಂಡು ನಾವು ಜೀವಿಸಿದರೆ ದೇವರಿಗೆ ನಾವು ಅತಿ ಪ್ರಿಯರಾಗ್ತೀವಿ ದೇವರಿಗೆ. ಆಗ ದೇವರು ಕಷ್ಟಗಳಲ್ಲಿ, ಎಲ್ಲ ಪರಿಸ್ಥಿತಿಗಳಲ್ಲಿ ನಮ್ಮ ಮುಂದೆ ಇರ್ತಾರೆ, ನಮ್ಮ ಜೊತೆಯಲ್ಲಿರ್ತಾರೆ. ದೇವರು ನಮಗೆ ಬಲವನ್ನು ಕೊಡ್ತಾರೆ. ಆದರೆ ನಮಗೆ ದೇವರ ಮೇಲೆ ಸಂಪೂರ್ಣವಾದಂಥ ಬಲವಾದಂಥ ನಂಬಿಕೆ ಇರಬೇಕು, ದೃಢವಾದಂಥ ನಂಬಿಕೆ ಇರಬೇಕು. ಪ್ರತಿದಿನವೂ ಕೂಡ ದೇವರೊಟ್ಟಿಗೆ ಮಾತಾಡಬೇಕು. ಅಸಮಯದಲ್ಲಿ, ಸಮಯದಲ್ಲಿ ದೇವರೊಟ್ಟಿಗೆ ನಾವು ಮಾತಾಡಬೇಕು. ದೇವರೇ, ಒಂದು ಜಾಗದಲ್ಲಿ ಹೋಗ್ತಾ ಇದ್ದೀನಿ, ಹೀಗೆ ಮಾಡಬಾರ್ದಾಗಿತ್ತು ದೇವರೇ, ಆದರೆ ಮಾಡಿಬಿಟ್ಟೆ ದೇವರೇ. ದೇವರೇ, ನನಗೊಂದು ದಾರಿ ತೋರಿಸ್ತೀನಿ, ನಾನು ಈ ಕೆಲಸವನ್ನು ಮಾಡ್ತಾಯಿದ್ದೀನಿ, ನನಗೊಂದು ದಾರಿ ತೋರಿಸ್ರಿ, ನಿಮ್ಮ ಚಿತ್ತವನ್ನು ನೆರವೇರಿಸ್ರಿ, ಏನು ಮಾಡಬೇಕು ನಮಗೆ ತಿಳಿಸ್ರಿ. ಈ ಥರ ದೇವರಿಗೆ ನಾವು ಕೇಳ್ಕೊಳ್ಬೇಕು, ದೇವರೊಟ್ಟಿಗೆ ಮಾತಾಡಿಕೊಳ್ಬೇಕು. ಆಗ ದೇವರು ಈತನು ನನಗೆ ಅತಿ ಪ್ರಿಯನು ಎಂಬುದಾಗಿ ದಾನಿಯೇಲನಿಗೆ ಹೇಳಿದ ಹಾಗೆ ನಮಗೂ ಕೂಡ ಹೇಳ್ತಾರೆ. ಆಗಿರೋದ್ರಿಂದ ಪ್ರಿಯರೇ, ಪ್ರತಿಯೊಬ್ಬರು ಕೂಡ ನಮ್ಮನ್ನು ನಾವು ಪರಿಶೀಲನೆ ಮಾಡಿಕೊಳ್ಳೋಣ. ನಾವು ಯಾವ ರೀತಿ ಇದ್ದೇವೆ ಅನ್ನುವಂಥದ್ದನ್ನು ನಾವು ಪರಿಶೀಲನೆ ಮಾಡಿಕೊಳ್ಳೋಣ. ಒಂದು ವೇಳೆ ನಾವು ಭಕ್ತರ ಹಾಗೆ ನಾವು ಜೀವಿಸದೇ ಹೋದರೆ, ನಾವು ಅವರ ಜೀವನವನ್ನು ತಿಳಿದುಕೊಂಡು ಅವರ ರೀತಿಯಾಗಿ, ಅವರು ಜೀವಿಸಿದಂಥ ರೀತಿಯಲ್ಲಿ ಜೀವಿಸುವುದಕ್ಕೆ ನಾವು ಪ್ರಯತ್ನ ಪಡೋಣ. ನಮ್ಮ ಜೀವನವನ್ನು ಪರಿಶುದ್ಧವಾಗಿ ಇಟ್ಟುಕೊಳ್ಳೋದಕ್ಕೆ, ಪರಿಶುದ್ಧವಾಗಿ ಜೀವಿಸುವುದಕ್ಕೆ ನಾವು ಪ್ರಯತ್ನ ಪಡೋಣ. ಪ್ರತಿದಿನವೂ ಕೂಡ 3 ಹೊತ್ತು ದೇವರೊಟ್ಟಿಗೆ ಮಾತಾಡೋಣ. ಸರ್ವವನ್ನು ದೇವರೇ ಕೊಟ್ಟಿದ್ದಾರೆ, ಸರ್ವವನ್ನು ದೇವರೇ ಒದಗಿಸಿ ಕೊಟ್ಟಿದ್ದಾರೆ. ಆತನಿಗೆ ನಾವು ಕೃತಜ್ಞತೆ ಸ್ತುತಿಗಳನ್ನು ಸಲ್ಲಿಸೋಣ. ಆತನನ್ನೇ ಮೊದಲನೇ ಸ್ಥಾನದಲ್ಲಿ ನಾವು ಇಡೋಣ. ಎಲ್ಲ ಘನತೆಗಳನ್ನು ಆತನಿಗೆ ಸಲ್ಲಿಸೋಣ. ನಮ್ಮ ಎಲ್ಲ ಕಾರ್ಯಗಳಲ್ಲಿ ಆತನಿಗೆ ಮೊದಲನೇ ಸ್ಥಾನವನ್ನು ಕೊಟ್ಟು ಕೃತಜ್ಞತೆಗಳನ್ನು ಸಲ್ಲಿಸೋಣ. ಆಗಿರೋದ್ರಿಂದ ಪ್ರತಿಯೊಬ್ಬರು ಕೂಡ ದೇವರಿಗೆ ನಾವು ಪ್ರತಿಯೊಬ್ಬರು ಪ್ರಿಯರಾಗಿ ಇದ್ದು ದೇವರನ್ನು ಸಂತೋಷಪಡಿಸುವಂಥ ಮಕ್ಕಳಾಗಿ ನಾವು ಜೀವಿಸೋಣ. ಪ್ರತಿಯೊಬ್ಬರು ನಿಮ್ಮನ್ನು ನೀವು ಆಲೋಚನೆ ಮಾಡಿಕೊಳ್ಳಿ. ನನ್ನನ್ನು ನಾನು ಪರಿಶೀಲನೆ ಮಾಡಿಕೊಳ್ಳುತ್ತೇನೆ, ನಿಮ್ಮನ್ನು ನೀವು ಪರಿಶೀಲನೆ ಮಾಡಿಕೊಂಡು ದೇವರಿಗೆ ಪ್ರಿಯರಾಗಿ ಜೀವಿಸುವುದಕ್ಕೆ ನಾವು ಪ್ರಯತ್ನ ಪಡೋಣ. ಪ್ರಿಯರೇ,